ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಕ್ಲಾಸಿಕ್ KS IS ಸ್ಟಡಿ ಸರ್ಕಲಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ 15/11/2025 ನಡೆದಂಥ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಹಿಂದುಳಿದ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಸಿದಂಥ UPSC ಅಥವಾ IAS ಎಕ್ಸಾಮ್ಗೆ ಫ್ರೀ ಕೋಚಿಂಗ್ ಎಕ್ಸಾಮನ್ನು ನಡೆಸಿದ್ರು. ಅದರಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಒಂದಿಷ್ಟು 15ರಿಂದ 16 ಕ್ವಶನ್ಸ್ಗಳು ರೈಸ್ ಆಗಿದ್ದುಂಟು. ಸೊ ಅದರಲ್ಲಿ ಆ ಒಂದು ಕ್ವಶನ್ಸ್ಗಳನ್ನ ನಾವು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿದ್ರೆ, ಓಕೆ, ವಿಮಾನ A ಮತ್ತು Bಗಳ ವಿಮಾನ ದುರ್ಘಟನೆಯಲ್ಲಿ ಗಾಯಾಳುಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನ ಪರಿಗಣಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ತದೆ. ಹಾಗಾದ್ರೆ 2020ರಲ್ಲಿ ವಿಮಾನ B ಯ ಸಾವು ನೋವಿನ ಸಂಖ್ಯೆ ವಿಮಾನ A ಯ ಸಾವು ನೋವಿನ ಸಂಖ್ಯೆಗಿಂತ ಎಷ್ಟು ಶೇಕಡಾವಾರು ಕಡಿಮೆ ಇರುವುದು ಅಂತ ಕೇಳ್ತದೆ. ಹಾಗಾದ್ರೆ ಇದು ದತ್ತಾಂಶ ವಿಶ್ಲೇಷಣೆಯಲ್ಲಿ ಬರುವಂತ ಒಂದು ಗ್ರಾಫ್ ಆಗಿದೆ ಇದು. ಹಾಗಾದ್ರೆ ಈ ಗ್ರಾಫ್ ಅಲ್ಲಿ ಮಾಹಿತಿ ಏನಿದೆ ಅಂದ್ರೆ 2000ರಿಂದ 2025ರವರೆಗೆ ಎಕ್ಸ್ ಆಕ್ಸ್ ಅಲ್ಲಿ ವರ್ಷಗಳನ್ನ ಕೊಟ್ಟಿದ್ದಾರೆ. ಇನ್ನು YX ಅಲ್ಲಿ ಅಲ್ಲಿ ಆದಂತ ಸಾವು ನೋವಿನ ಸಂಖ್ಯೆ, ದುರ್ಘಟನೆಯಲ್ಲಿ ಆದಂತ ಸಾವು ನೋವಿನ ಸಂಖ್ಯೆಗಳನ್ನ ಈ YX ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿದ್ರೆ 2000ನೇ ಇಸ್ವಿಯಲ್ಲಿ ವಿಮಾನ A ಇಂದ ಏನ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಡಾಟೆಡ್ ಲೈನ್ ಅಲ್ಲಿ ಇರುವಂತದ್ದು ಇದು ವಿಮಾನ A, ಇದು ಡಾರ್ಕ್ ಲೈನ್ ಅಲ್ಲಿ ಇರುವಂತದ್ದು ವಿಮಾನ B ಆಗಿದೆ. ಹಾಗಾದ್ರೆ ಡಾಟೆಡ್ ಲೈನ್ ಅಲ್ಲಿ ಇರುವಂತ ಅಬ್ಸರ್ವ್ ಮಾಡಿದಾಗ 2000ದಲ್ಲಿ ಅರೌಂಡ್ 125 ಸಾವು ನೋವುಗಳ ಸಂಖ್ಯೆ ಆಗಿದೆ. ಇನ್ನು ಅದೇ 2000ದಲ್ಲಿ ಇಲ್ಲಿ B ಯ ವಿಮಾನ ನೋಡಿದ್ರೆ ಅರೌಂಡ್ 175 ಆಗಿರುವಂತದ್ದು. ಇನ್ನು 2005ರೊಳಗಡೆ ನೋಡಿದ್ರೆ 2005ರಲ್ಲಿ ಅರೌಂಡ್ 100 B ವಿಮಾನದಿಂದ ಆಗಿರುವಂತದ್ದು. ಇನ್ನ A ಆದ್ರೆ ಅದೇ ಇದರಲ್ಲಿ ಅರೌಂಡ್ 175 ಆಗಿರೋದು. ಹಿಂಗೆ ಅವ್ರು ಕೇಳ್ತಾ ಇರೋದು 2020ರಲ್ಲಿ. ಹಾಗಾದ್ರೆ ಅಬ್ಸರ್ವ್ ಮಾಡಿದ್ರೆ 2020ರಲ್ಲಿ ಅಬ್ಸರ್ವ್ ಮಾಡಿದಾಗ 2020ರಲ್ಲಿ ಅಬ್ಸರ್ವ್ ಮಾಡಿದಾಗ ಬಿ ಎಷ್ಟಾಗಿದೆ ಅಂದ್ರೆ ಬಿ ಅರೌಂಡ್ 200 ಆಗಿದೆ ಸಾವು ನೋವುಗಳ ಸಂಖ್ಯೆ. ಏದ್ ಎಷ್ಟಾಗಿದೆ ಅಂತ ಕೇಳಿದ್ರೆ 150 ಆಗಿದೆ. ಹಾಗಾದ್ರೆ ಅಬ್ಸರ್ವ್ ಮಾಡಿದಾಗ ಬಿ ಮತ್ತು ಎಗಳಿಗೆ ಅಬ್ಸರ್ವ್ ಮಾಡಿದ್ರೆ ಬಿ ಯಲ್ಲಿ 200, ಎ ಯಲ್ಲಿ 150 ಸಾವು ನೋವುಗಳ ಸಂಖ್ಯೆ ಆಗಿದೆ. ಬಟ್ ಅವ್ನ ಕ್ವಶನ್ ಏನ್ ಹೇಳ್ತದಾನೆ, ವಿಮಾನ ಬಿ ಯ ಸಾವು ನೋವಿನ ಸಂಖ್ಯೆ ವಿಮಾನ ಎ ಯ ಸಾವು ನೋವಿನ ಸಂಖ್ಯೆಗಿಂತ ಎಷ್ಟು ಶೇಕಡಾವಾರು ಕಡಿಮೆ ಆಗಿದೆ ಅಂತ ಕೇಳ್ತದಾನೆ. ಹಾಗಾದ್ರೆ ಇಲ್ಲಿ ಒಂದು ಸ್ಮಾಲ್ ಚೇಂಜಸ್ ಆಗ್ಬೇಕಂತ ಅನ್ಕೊಂಡಿನಿ. ಈಗ ಏನಪ್ಪಾ ಅಂದ್ರೆ ಬಿ ಯಲ್ಲಿ 200 ಆಗಿದ್ದವು, ಎ ಯಲ್ಲಿ 150 ಆಗಿದ್ದವು. ಹಾಗಾದ್ರೆ ಎ ಕಂಪೇರ್ ಮಾಡಿದ್ರೆ ಬಿ ಯಲ್ಲಿ ಆಕ್ಚುಲಿ ಜಾಸ್ತಿ ಆಗಿದೆ. ಅವನು ಹೇಳ್ತಾ ಇರೋದು ಬಿ ಯ ಸಾವು ನೋವಿನ ಸಂಖ್ಯೆ ವಿಮಾನ ಎ ಸಾವು ನೋವಿನ ಸಂಖ್ಯೆಗಿಂತ ಎಷ್ಟು ಶೇಕಡ ಕಡಿಮೆ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಬಟ್ ಇಲ್ಲಿ ಜಾಸ್ತಿ ಆಗಿದೆ ಅಂತ ಆಗುತ್ತೆ. ಅದಕ್ಕೆ ನಾವೇನ್ ಮಾಡೋಣ, ಕ್ವಶನ್ ಅಲ್ಲಿ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಇದನ್ನ ಎ ಮಾಡೋಣ, ಇದನ್ನ ಬಿ ಮಾಡೋಣ. ಈಗ ಓದಿ 2020ರಲ್ಲಿ ವಿಮಾನ ಎ ಯಲ್ಲಿ ಎಷ್ಟಾಗಿದವು 150, ವಿಮಾನ ಬಿ ಯಲ್ಲಿ ಸಾವು ನೋವಿನ ಸಂಖ್ಯೆ ಎಷ್ಟಾಗಿದವು 200. ಹಾಗಾದ್ರೆ ವಿಮಾನ ಎ ಯ ಸಾವು ನೋವಿನ ಸಂಖ್ಯೆ ವಿಮಾನ ಬಿ ಯ ಸಾವು ನೋವಿನ ಸಂಖ್ಯೆಗಿಂತ ಶೇಕಡಾವಾರು ಎಷ್ಟು ಕಡಿಮೆ ಆಗಿದೆ ಅಂತ ನೋಡಿದಾಗ ಹಾಗಾದ್ರೆ ಬಿ ಯಲ್ಲಿ 200 ಆಗಿದೆ, ಎ ಯಲ್ಲಿ 150 ಆಗಿದೆ. ಹಾಗಾದ್ರೆ ಎಷ್ಟು ಕಡಿಮೆ ಆಗಿದೆ 50. ಹಾಗಾದ್ರೆ ಬಿ ಯಲ್ಲಿ 200 ಇತ್ತು, ಇಲ್ಲಿ ಎದ್ದು 50 ಆಗಿತ್ತು ಅಂದ್ರೆ 50 ಕಡಿಮೆ ಐತಿ ಈಗ. ಬಟ್ ಇದನ್ನೇ ಪರ್ಸೆಂಟೇಜ್ ಅಲ್ಲಿ ಹೇಳಿದಾಗ ಸೊ ಡಿಫರೆನ್ಸ್ 50 ಕಡಿಮೆ ಆಗಿದೆ. ಹಾಗಾದ್ರೆ 50 ಎಷ್ಟು ಕಡಿಮೆ ಆಗಿದೆ 200 ಕಡಿಮೆ ಆಗಿದೆ. ಯಾಕಂದ್ರೆ 200 ಕಂಪೇರ್ ಮಾಡಿ ಅಲ್ಲಿ 150 ಆಗೈತಿ ಅಂದ್ರೆ 50 ಕಡಿಮೆ ಆಗಿದೆ. ಹಾಗಾದ್ರೆ 200ಕ್ಕೆ 200ಗೆ 50 ಕಡಿಮೆ ಆಗಿದೆ ಅಂದ್ರೆ 100ಗೆ ಎಷ್ಟಾಯ್ತು ಅಂತ ಅದನ್ನೇ ನಾವು ಶೇಕಡಾವಾರು ಕಡಿಮೆ ಅಂತ ಕೇಳ್ತೀವಿ. ಹಾಗಾದ್ರೆ 200ಕ್ಕೆ 50 ಕಡಿಮೆ ಆದ್ರೆ 100ಕ್ಕೆ ಎಷ್ಟು ಕಡಿಮೆ ಆಯ್ತು ಅಂತ. ಹಾಗಾದ್ರೆ 20 ಕ್ಯಾನ್ಸಲ್ ಆಯ್ತು, 2 1 2 25 ಅಂದ್ರೆ 25% ಅಷ್ಟು ಶೇಕಡಾವಾರು ಕಡಿಮೆ ಆಗಿದೆ ಅಂತ. ಹಾಗಾದ್ರೆ ಒಂದು ಕ್ವಶನ್ ಅಲ್ಲಿ ಸಣ್ಣ ಬದಲಾವಣೆ ಏನಪ್ಪಾ ಅಂದ್ರೆ ಬಿ ಇದ್ದತ್ರ ಎ ಆಗ್ಬೇಕು, ಎ ಇದ್ದತ್ರ ಬಿ ಆಗ್ಬೇಕು. ಅವಾಗ ಏನಾಗತ್ತಪ್ಪ ಅಂದ್ರೆ ಅದು ಆನ್ಸರ್ 25% ಅಂತ ಕರೆಕ್ಟ್ ಬರುತ್ತೆ. ಓಕೆ, ಫಸ್ಟ್ ಆನ್ಸರ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್, ಒಂದು ಸಾಲಿನಲ್ಲಿ 6 ಹುಡುಗಿಯರು ಮತ್ತು
6 ಹುಡುಗಿಯರು ಮತ್ತು 4 ಹುಡುಗರಲ್ಲಿ ಇಬ್ಬರು ಹುಡುಗರು ಒಟ್ಟಿಗೆ ಬರದಂತೆ ಎಷ್ಟು ರೀತಿಯಲ್ಲಿ ಕೂರಿಸಬಹುದು? ಓಕೆ, ಹಾಗಾದ್ರೆ ಟೋಟಲ್ 6 ಗರ್ಲ್ಸ್ ಇದ್ದಾರೆ, ನೆಕ್ಸ್ಟ್ 4 ಬಾಯ್ಸ್ ಇದ್ದಾರೆ. 6 ಗರ್ಲ್ಸ್ 4 ಬಾಯ್ಸ್ ಇದ್ದಾರೆ. ಹಾಗಾದ್ರೆ ಟೋಟಲಿ 10 ಮೆಂಬರ್ಸ್ ಇದ್ದಾರೆ. ಇವ್ರನ್ನ ಒಂದು ಸಾಲಲ್ಲಿ ಕೂರಿಸ್ಬೇಕಂತೆ. ಬಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಇಬ್ಬರು ಹುಡುಗರು ಒಟ್ಟಿಗೆ ಬರಂಗಿಲ್ಲ. ಓಕೆ, ಇಬ್ಬರು ಹುಡುಗರು ಒಟ್ಟಿಗೆ ಬರಂಗಿಲ್ಲ. ಹಾಗಾದ್ರೆ ಒಂದು ಪಾಸಿಬಿಲಿಟಿ ಚೆಕ್ ಮಾಡಿ ನೋಡಿದಾಗ ಟೋಟಲಿ ಈಗ ಸಪೋಸ್ ಇಬ್ರು ಬಾಯ್ಸ್ ಒಟ್ಟಿಗೆ ಇರಬಾರ್ದು ಅಂತ ಕೇಳಿದ್ರೆ, ಹಾಗಾದ್ರೆ ಈಗ ಗರ್ಲ್ಸ್ ಕೂರ್ತಾರೆ ಅಂತ ತಿಳ್ಕೊಳ್ಳಿ. ಸಪೋಸ್ 10 ಸ್ಪೇಸಸ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ 6 ಮೆಂಬರ್ಸ್ ಈಗ ಗರ್ಲ್ಸ್ ಇದಾರೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಗರ್ಲ್ಸ್ ಇಲ್ಲಿ ಇದಾರೆ ಅಂದ್ರೆ 6 ಜನ ಗರ್ಲ್ಸ್ ಇದಾರೆ ಅಂದ್ರೆ ಇಬ್ರು ಬಾಯ್ಸ್ ಒಟ್ಟಿಗೆ ಬರಂಗಿಲ್ಲ ಅಂದ್ರೆ ಈಗ 4 ಜನ ಇಲ್ಲಿ ಬಾಯ್ಸ್ ಕೂತ್ರೆ ಅದು ರಾಂಗ್ ಆಗುತ್ತೆ, ಈ ಕಡೆ ಕುಂತರು ರಾಂಗ್ ಆಗುತ್ತೆ. ಅಥವಾ ಇಬ್ರು ಅಷ್ಟೇ ಬಾಯ್ಸ್ ಕೂತು ಈ ಕಡೆ ಇಬ್ರು ಕುಂತಾರೆ ಅಂದ್ರೆ ರಾಂಗ್ ಆಗುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಇಬ್ರು ಬಾಯ್ಸ್ ಇರಲೇಬಾರದು ಅರ್ಥ ಏನಂದ್ರೆ ಈಗ ಅವ್ರಿಗೆ ಅವಕಾಶ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಆಲ್ಟರ್ನೇಟಿವ್ಲಿ ಕೂತ್ರೆ ಅವಾಗ ಏನಾಗುತ್ತೆ ಅಂದ್ರೆ ಇಬ್ರು ಬಾಯ್ಸ್ ಒಟ್ಟಿಗೆ ಬರದಂಗೆ ಆಗುತ್ತೆ. ಹಾಗಾದ್ರೆ ಸಪೋಸ್ ಆ ವ್ಯಕ್ತಿ ಬಾಯ್ ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು. ಅಂದ್ರೆ ಇಲ್ಲಿ ಬಾಯ್ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ ಇಲ್ಲಿ ಇಲ್ಲಿ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಟೋಟಲಿ ಗರ್ಲ್ಸ್ 6 ಜನ ಇದಾರಪ್ಪ ಅಂದ್ರೆ ಅವರು ಎಷ್ಟು ವೇದೊಳಗೆ ಕೂರ್ಬೋದು ಅಂದ್ರೆ 6p6 ಅಂದ್ರೆ 6p6 ಅಂದ್ರೆ 6 ಫ್ಯಾಕ್ಟೋರಿಯಲ್ ಅಷ್ಟು ವೇದಲ್ಲಿ ಕೂರ್ಬೋದು. 6 ಫ್ಯಾಕ್ಟೋರಿಯಲ್ ಅಂದ್ರೆ ಅರೌಂಡ್ 720 ಆನ್ಸರ್ ಬರುತ್ತೆ. ಅಂದ್ರೆ ಟೋಟಲಿ 6 ಜನ ಗರ್ಲ್ಸ್ ಇದಾರಂದ್ರೆ ಈಗ ಅಬ್ಸರ್ವ್ ಮಾಡಿದ್ರೆ ಟೋಟಲ್ ಗರ್ಲ್ಸ್ ಅಷ್ಟೇ ನೋಡಿದ್ರೆ ಟೋಟಲ್ 6 ಜನ ಹುಡುಗಿಯರು ಎಷ್ಟು ರೀತಿಲಿ ಕೂರ್ಬೋದಪ್ಪ ಅವ್ರು ರ್ಯಾಂಡಮ್ಲಿ ಅಂದ್ರೆ 6p6 6p6 ಅಂದ್ರೆ 6 ಫ್ಯಾಕ್ಟೋರಿಯಲ್ ವೇದಲ್ಲಿ ಕೂರ್ಬೋದು ಅಂದ್ರೆ 720 ಆಯ್ತು. ಈಗ ಬಾಯ್ಸ್ ಬಗ್ಗೆ ಬರೋದಾದ್ರೆ ಬಾಯ್ಸ್ಗೆ ಅವಕಾಶ ಎಷ್ಟಿದೆ? ಇಲ್ಲಿ ಕೂರ್ಬೋದು, ಇಲ್ಲಿ ಕೂರ್ಬೋದು, ಇಲ್ಲಿ 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 ಇಲ್ಲಿ. ಟೋಟಲಿ 7 ವೇದಲ್ಲಿ ಕೂರ್ಬೋದು. ಬಟ್ ಬಾಯ್ಸ್ ಇರೋದು ಎಷ್ಟು ಜನ? 4 ಹುಡುಗರು ಮಾತ್ರ ಇದ್ದಾರೆ. ಹಾಗಾದ್ರೆ 7 ಪಾಸಿಬಿಲಿಟಿ ಇದೆ, 7 ಪಾಸಿಬಿಲಿಟಿ ಇದೆ. ಬಟ್ ಅಲ್ಲಿ ಇರೋದು 4 ಜನ ಅಂದ್ರೆ 7p4 ಅಷ್ಟು ಅವಕಾಶದಷ್ಟು ಅವರು ಕೂರ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ 7p4 ಅಂದ್ರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7ರಲ್ಲಿ 4 ಕಳೆದ್ರೆ 3 ಫ್ಯಾಕ್ಟೋರಿಯಲ್ ಅಂದ್ರೆ 7 ಫ್ಯಾಕ್ಟೋರಿಯಲ್ ಅಂದ್ರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1. 3 ಇಂಟು 2 1 3 2 1 ಗೆಟ್ಸ್ ಕ್ಯಾನ್ಸಲ್. ಅಲ್ಲಿಗೆ 4 5 20, 26 120, 120 ಇಂಟು 7 ಮಾಡಿದ್ರೆ 840 ಆಗುತ್ತೆ. ಹಾಗಾದ್ರೆ ನೀವು ಹೇಳಿ ಗರ್ಲ್ಸ್ ಅವ್ರು ಕೂರುವಂತ ವೇ ಎಷ್ಟಪ್ಪ ಅಂದ್ರೆ ಅರೌಂಡ್ 720 ವೇದಲ್ಲಿ ಕೂರ್ಬೋದು. ಬಾಯ್ಸ್ಗೆ ಅದರ ಅವಕಾಶ ಎಷ್ಟಿದೆ ಅಂದ್ರೆ 840. ಹಾಗಾದ್ರೆ ಒಟ್ಟಾರೆ 720 ಇಂಟು 840 ಮಾಡಿದ್ರೆ 720 ಇಂಟು 840. ಹಾಗಾದ್ರೆ ನೀವು ಹೇಳಿ ಇದು 0 ಬಿಟ್ಬಿಡಿ. 84 ಇಂಟು 2 ಅಂದ್ರೆ 168, 168ಕ್ಕೆ 8 ಇನ್ನು 16. 84 ಇಂಟು 6 ಮಾಡಿದ್ರೆ 8 7 56, 4 7 28 ಅಂದ್ರೆ 560 ಪ್ಲಸ್ 28 ಅಂದ್ರೆ 588, 588 ಪ್ಲಸ್ 10 98, 604 ಅಂದ್ರೆ ಮುಂದೆ 2 0 ತೆಗೆದಾಗ ಎಷ್ಟಾಗುತ್ತೆ? ಇದು 6,04,800. ಹಾಗಾದ್ರೆ ಇಷ್ಟು ವೇದಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಸಾಲಿನಲ್ಲಿ 6 ಹುಡುಗಿಯರು ಮತ್ತು 4 ಹುಡುಗರನ್ನ ಕೂರಿಸ್ಬೋದು. ಅದು ಇಬ್ಬರು ಹುಡುಗರು ಒಟ್ಟಿಗೆ ಬರದಂತೆ. ಹಾಗಾದ್ರೆ ಒಟ್ಟಿಗೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಷ್ಟು ವೇದೊಳಗೆ ಕೂರಿಸ್ಬೋದು ಅಂದ್ರೆ 6,04,800 ವೇದಲ್ಲಿ ಕೂರಿಸ್ಬೋದು ಅಂತ. ಓಕೆ, ನೆಕ್ಸ್ಟ್ ಇದು ಒಂದು ನಂಬರ್ ಸಿರೀಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನ ಕೆಳಗಿನ ಆಯ್ಕೆಗಳಿಂದ ಆರಿಸಿ ಅಂತ. ಓಕೆ, ಹಾಗಾದ್ರೆ ನಂಬರ್ ಸಿರೀಸ್ ಅನ್ನು ನೋಡಿದಾಗ ಫಸ್ಟ್ 3, ನೆಕ್ಸ್ಟ್ 7, ನೆಕ್ಸ್ಟ್ 13, ನೆಕ್ಸ್ಟ್ 21. ಓಕೆ, ಫಸ್ಟ್ ಬರೋ ನಂಬರ್ 3 ಇದೆ, ನೆಕ್ಸ್ಟ್ ಏನಾಗಿದೆ ಅಂದ್ರೆ 7 ಆಗಿದೆ. ಹಾಗಾದ್ರೆ 4 ಅನ್ನ ಆ್ಯಡ್ ಮಾಡ್ಯಾರ.
ನೆಕ್ಸ್ಟ್ 7 ಇದ್ದಿದ್ದು 13 ಅಂದರೆ 6 ಆ್ಯಡ್ ಮಾಡಿದ್ದಾರೆ. 13 ಇದ್ದಿದ್ದು 21 ಅಂದರೆ 8 ಆ್ಯಡ್ ಮಾಡ್ಯಾರ. ನೆಕ್ಸ್ಟ್ ಬರುವಂಥ ನಂಬರ್ ಯಾವುದಾಗ್ಬೋದು ಅಂತೀರಿ? 4, 6, 8. ನೆಕ್ಸ್ಟ್ ಬರುವಂಥದ್ದು 10. ಹಾಗಾದ್ರೆ 21ಕ್ಕೆ 10 ಕೂಡಿದ್ರೆ 31. ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದಂದ್ರೆ 31. ಓಕೆ, ನೆಕ್ಸ್ಟ್ ಪೆನ್ಸಿಲ್ ಎಂಬ ಪದದ ಅಕ್ಷರಗಳನ್ನು ಇಂಗ್ಲಿಷ್ ಅಕ್ಷರಮಾಲೆಯ ಇಳಿಕೆ ಕ್ರಮದಲ್ಲಿ ಬರೆದಾಗ ಅದೇ ಸ್ಥಾನದಲ್ಲಿ ಎಷ್ಟು ಅಕ್ಷರಗಳು ಇರುತ್ತವೆ ಅಂತ. ಹಾಗಾದ್ರೆ ಇದೊಂದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಇರುವಂತ ಕ್ವಶನ್ ಇದೆ. ಪೆನ್ಸಿಲ್ ಅನ್ನೋ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಪೆನ್ಸಿಲ್ ಅನ್ನೋ ಒಂದು ವರ್ಡ್ ಅಲ್ಲಿ ಇರುವಂತ ಅಕ್ಷರಗಳನ್ನ ಏನ್ ಮಾಡ್ಬೇಕಂತೆ, ಇಂಗ್ಲಿಷ್ ಅಕ್ಷರಮಾಲೆಯ ಇಳಿಕೆ ಕ್ರಮದಲ್ಲಿ ಅಂದ್ರೆ ಆ ಆಲ್ಫಾಬೆಟಿಕಲ್ ವೈಸ್ ನ ರಿವರ್ಸ್ ಅಲ್ಲಿ ಹೊಂದಿಸಿದಾಗ ಇಳಿಕೆ ಕ್ರಮದಲ್ಲಿ ಬರೆದಾಗ ಅದೇ ಸ್ಥಾನದಲ್ಲಿ ಎಷ್ಟು ಅಕ್ಷರಗಳು ಇರುತ್ತವೆ ಅಂತ. ಹಾಗಾದ್ರೆ ರಿವರ್ಸ್ ಆರ್ಡರ್ ಬರಿಬೇಕಾದ್ರೆ ಇಲ್ಲಿ ಇರುವಂತ ಲೆಟರ್ಸ್ ಗಳನ್ನ ಹೊಂದಿಸ್ಬೇಕು. ಬಟ್ ಆಲ್ಫಾಬೆಟಿಕಲ್ ವೈಸ್ ಅಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲ, ರಿವರ್ಸ್ ಅಲ್ಲಿ ಹೊಂದಿಸ್ಬೇಕು. ರಿವರ್ಸ್ ಅಲ್ಲಿ ಅಂದಾಗ ಫಸ್ಟ್ ಲೆಟರ್ ಯಾವ್ದು ಬರುತ್ತೆ? ಪಿ. ಅದರ ಅರ್ಥ ಝೆಡ್ ಇಂದ ಎ ವರೆಗೂ ಆ ಲೆಟರ್ಸ್ ಗಳನ್ನ ಹೊಂದಿಸಿ ಕೆಳಗಡೆ ಬರೆದಾಗ ಎಷ್ಟು ಅಕ್ಷರಗಳ ಸ್ಥಾನ ಸೇಮ್ ಪೊಸಿಷನ್ ಉಳಿಯುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ಫಸ್ಟ್ ಇದರಲ್ಲಿ ಪಿ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಎನ್ ಬರುತ್ತೆ ಎರಡನೇದು. ಓಕೆ ಓಕೆ ನೆಕ್ಸ್ಟ್ ಮೂರನೇ ಲೆಟರ್ ಯಾವ್ದಾಗುತ್ತೆ? ಎಲ್. ನೆಕ್ಸ್ಟ್ ಯಾವ್ದು ಕೊಡ್ಬೋದು ಪ್ರಿಫರೆನ್ಸ್? ಐ. ನೆಕ್ಸ್ಟ್ ಇ. ನೆಕ್ಸ್ಟ್ ಸಿ. ರೀಚೆಕ್ ಮಾಡ್ಬೋದು. ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಒ, ಪಿ. ಹಾಗಾದ್ರೆ ಇರುವಂತ ಪೆನ್ಸಿಲ್ ಇರುವಂತ ಲೆಟರ್ಸ್ ಗಳನ್ನ ರಿವರ್ಸ್ ಆರ್ಡರ್ ಬರ್ದೀನಿ ಆಲ್ಫಾಬೆಟಿಕಲ್ ಅಲ್ಲಿ. ಹಾಗಾದ್ರೆ ಫಸ್ಟ್ ಪಿ, ಆಮೇಲೆ ಎನ್, ಆಮೇಲೆ ಎಲ್, ಐ, ಇ, ಸಿ. ಹಾಗಾದ್ರೆ ಈ ತರ ಬರೆದಾಗ ಯಾವ ಅಕ್ಷರದ ಸ್ಥಾನ ಅಥವಾ ಎಷ್ಟು ಅಕ್ಷರಗಳ ಸ್ಥಾನ ಸೇಮ್ ಪೊಸಿಷನ್ ಹಂಗೆ ಉಳಿತು ಅಂತ ಕೇಳಿದ್ರೆ ಪಿ ಮಾತ್ರ ಸೇಮ್ ಪೊಸಿಷನ್ ಹಾಗೆ ಉಳಿತು. ಪಿಗೆ ಪಿನೇ ಇದೆ, ಉಳಿದಿದ್ದು ಯಾವ ಲೆಟರ್ ಕೂಡ ಸೇಮ್ ಪೊಸಿಷನ್ ಉಳಿಲ್ಲ. ಹಾಗಾಗಿ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ 1 ಅನ್ನೋದು ಒಂದು ಆನ್ಸರ್ ಆಗಿದೆ. ಓಕೆ, ಹಾಗಾದ್ರೆ ಪೆನ್ಸಿಲ್ ಎಂಬ ಪದದ ಅಕ್ಷರಗಳನ್ನ ಇಂಗ್ಲಿಷ್ ಅಕ್ಷರಮಾಲೆಯ ಇಳಿಕೆ ಕ್ರಮದಲ್ಲಿ ಬರೆದಾಗ ಅದೇ ಸ್ಥಾನದಲ್ಲಿ ಎಷ್ಟು ಅಕ್ಷರಗಳು ಇರುತ್ತವೆ ಅಂತ ಕೇಳಿದ್ರೆ 1 ಮಾತ್ರ ಇರುತ್ತೆ. ಹಾಗಾಗಿ 1 ಅನ್ನೋದು ಆನ್ಸರ್ ಆಗಿದೆ, ಆಪ್ಷನ್ ಬಿ. ಓಕೆ, ಒಂದು ಸೆಮಿನಾರ್ನಲ್ಲಿ 6 ಹುಡುಗರು 6 ಹುಡುಗಿಯರು ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಬೇಕಾದರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಳುವ ಸಂಭವನೀಯತೆ ಎಷ್ಟು ಅಂತ. ಓಕೆ, ಇದು ಮತ್ತೆ ಅಗೇನ್ ಕ್ರಮಯೋಜನೆ ವಿಕಲ್ಪಗಳು ಮತ್ತು ಸಂಭವನೀಯತೆ ಎರಡು ಒಂದು ಚಾಪ್ಟರ್ ಮಿಕ್ಸ್ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದೆ. ಅವ್ರ ಕ್ವಶನ್ ಏನಿದೆ, ಒಂದು ಸೆಮಿನಾರ್ ಹಾಲ್ ಅಲ್ಲಿ 6 ಹುಡುಗರಿದ್ದಾರೆ, 6 ಬಾಯ್ಸ್ ಇದ್ದಾರೆ, ನೆಕ್ಸ್ಟ್ 6 ಗರ್ಲ್ಸ್ ಇದ್ದಾರೆ. ಇವ್ರನ್ನೆಲ್ಲರನ್ನು ಒಂದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಕೂರಿಸ್ಬೇಕಾಗಿ, ಒಂದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಕೂರಿಸ್ಬೇಕಂತೆ. ಬಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಬೇಕಂತೆ. ಹಾಗಾದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಳುವ ಸಂಭವ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಇದು ವೃತ್ತಾಕಾರದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಅಂದಾಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 3 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಎ ಬಿ ಸಿ. ಇವ್ರನ್ನ ಒಂದು ಸಾಲಿನಲ್ಲಿ 3 ಜನರನ್ನ ಎಷ್ಟು ವೇದಲ್ಲಿ ಕೂರಿಸ್ಬೋದು ಅಂದ್ರೆ ನಾವೇನ್ ಮಾಡ್ತೀವಿ, 3 ಜನ ಅಂದ್ರೆ 3 ಫ್ಯಾಕ್ಟೋರಿಯಲ್ ಅಂತ ಮಾಡ್ತೀವಿ. ಅಂದ್ರೆ 3p3 ಅಂತ ಹೇಳ್ತೀವಿ. ಬಟ್ 3p3 ಅನ್ನ ಏನಂತ ಬರಿತೀವಿ, 3 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಹಾಗಾದ್ರೆ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಗುತ್ತದೆ, 3 × 2 × 1 ಅಂತ. ಅಂದ್ರೆ 3 × 2 ಅಂದ್ರೆ 6. ಅಂದ್ರೆ ಆ ಎ ಬಿ ಸಿಗಳನ್ನ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಸಾಲಲ್ಲಿ ಎ ಬಿ ಸಿ ಒಮ್ಮೆ, ಬಿ ಎ ಸಿ ಒಮ್ಮೆ, ಸಿ ಎ ಬಿ ಒಮ್ಮೆ, ಸಿ ಬಿ ಎ ಒಮ್ಮೆ, ಹಿಂಗೆ ಟೋಟಲಿ ಎಷ್ಟು ವೇದಗಳು ಕೂರಿಸ್ಬೋದು ಅಂದ್ರೆ 6 ವೇದಗಳು ಕೂರಿಸ್ಬೋದು. ಇದು ಯಾವಾಗ, ಇದು ಒಂದು ಲೀನಿಯರ್ ಅರೇಂಜ್ಮೆಂಟ್ ಅಥವಾ ಒಂದು ಸಾಲ್ ಒಳಗಡೆ ಇದ್ದಾಗ. ಬಟ್ ಇವನ್ ಹೇಳ್ತಾ ಇರೋದು ವೃತ್ತಾಕಾರದ ವ್ಯವಸ್ಥೆಯಲ್ಲಿ. ಹಾಗಾದ್ರೆ ಯಾವಾಗ ವೃತ್ತಾಕಾರದ ವ್ಯವಸ್ಥೆ ಬರುತ್ತೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಎಷ್ಟು ಜನ ವ್ಯಕ್ತಿಗಳು ಇರ್ತಾರೋ n-1 ಮಾಡ್ಬೇಕು. ಅಂದ್ರೆ n ಮೆಂಬರ್ಸ್ ಏನಿರ್ತಾರೆ ಅದರಲ್ಲಿ -1 ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿರುತ್ತೆ ಒಂದು ಲೀನಿಯರ್ ರೂಪದಲ್ಲಿ. ಬಟ್ ಇದು ಸರ್ಕ್ಯುಲರ್ ಏನಾಗಿರುತ್ತೆ ಅಂದ್ರೆ ಆ ವ್ಯಕ್ತಿ ಇಲ್ಲಿರುವಂತ ವ್ಯಕ್ತಿ ಬಂದು ಮತ್ತೆ ಇಲ್ಲಿ ಅಗೇನ್ ಕನೆಕ್ಟ್ ಆಗೋದ್ರಿಂದ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ ಇರುವಂತ ವ್ಯಕ್ತಿಗಳು 3 ಫ್ಯಾಕ್ಟೋರಿಯಲ್ ಇದ್ರು ಅಂದ್ರೆ 3 - 1 ಫ್ಯಾಕ್ಟೋರಿಯಲ್ ಮಾಡಿ ನಾವು ಆನ್ಸರ್ನ ಬರಿತೀವಿ. ಅಂದ್ರೆ 2 ಫ್ಯಾಕ್ಟೋರಿಯಲ್ ಮಾತ್ರ ಬರೆಯುವಂಥದ್ದು. 8 ಜನ ಇದ್ದಾರೆ ಅಂದ್ರೆ ಸರ್ಕ್ಯುಲರ್ ಅಲ್ಲಿ ಕೂರಿಸ್ತೀರಿ ಅಂದ್ರೆ 8 - 1
ಫ್ಯಾಕ್ಟೋರ್ಲಿಸ್ಟ್ ಮಾಡಿದ್ರೆ ಅಂದ್ರೆ 7 ಫ್ಯಾಕ್ಟೋರಿಯಲ್ ಆನ್ಸರ್ನ ಬರಿಬೇಕಾಗುತ್ತೆ. ಯಾವುದೇ ಸರ್ಕ್ಯುಲರ್ ವೇದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವೃತ್ತಾಕಾರದಲ್ಲಿ ಕೂರಿಸ್ಬೇಕಾದ್ರೆ ಅಲ್ಲಿರುವಂತ ನಂಬರ್ಸ್ -1 ಮಾಡಿ ಆಮೇಲೆ ಪ್ರಾಬ್ಲಮ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಈಗ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ಟೋಟಲಿ 12 ಮೆಂಬರ್ಸ್ ಇದ್ದಾರೆ, 6 ಬಾಯ್ಸ್ ಇದ್ದಾರೆ, 6 ಗರ್ಲ್ಸ್ ಇದ್ದಾರೆ. ಇಲ್ಲಿ ಕೂರಿಸ್ಬೇಕಾದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಇರ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ಸಪೋಸ್ ಇಲ್ಲಿ ಬಾಯ್ಸ್ ಅನ್ನ ಕೂರಿಸ್ತೀನಿ ನಾನು ಫಸ್ಟ್. ಇಲ್ಲೊಬ್ಬ, 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 ಇಲ್ಲೊಬ್ಬ. ನೆಕ್ಸ್ಟ್ ಇನ್ನು ಗರ್ಲ್ಸ್ ಕೂರೋದಾದ್ರೆ ಎಲ್ಲರೂ ಒಟ್ಟಿಗೆ ಕೂರ್ಬೇಕಂತ ಹೇಳ್ತಾನೆ. 6 ಜನ ಕೂರಿಸಿದೆ ಈಗ. ಹಾಗಾದ್ರೆ ಈಗ ನಮಗೆ ಆಲ್ರೆಡಿ ಪ್ರೊಬಾಬಿಲಿಟಿ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ. ಓಕೆ, ಹಾಗಾದ್ರೆ ಎನ್ ಆಫ್ ಎಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಟ್ಟು ಸಾಧ್ಯತೆಗಳಂತ. ಒಟ್ಟು ಸಾಧ್ಯತೆಗಳಂದ್ರೆ ಏನು? ಟೋಟಲಿ 6 ಬಾಯ್ಸ್ 6 ಗರ್ಲ್ಸ್ ಅಂದ್ರೆ 12 ಜನ ಇದ್ದಾರೆ. ಈ 12 ಜನನ್ನು ಸರ್ಕ್ಯುಲರ್ ವೇದಲ್ಲಿ ಎಷ್ಟು ರೀತಿ ಕೂಡಿಸ್ಬೋದು ಅಂತ ಕೇಳಿದಾಗ, ಇದು ಸರ್ಕ್ಯುಲರ್ ಇರೋದ್ರಿಂದ ನಾ ಏನ್ ಹೇಳಿದೆ ಆಲ್ರೆಡಿ 12 - 1 ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಹಾಗಾದ್ರೆ 12 - 1 ಅಂದ್ರೆ ಟೋಟಲ್ ಶಾಂಪಲ್ ಸ್ಪೇಸ್ ಏನಾಗುತ್ತಪ್ಪ ಅಂದ್ರೆ 11 ಫ್ಯಾಕ್ಟೋರಿಯಲ್ ಆಗುತ್ತೆ. 12 ಜನ ಇದ್ರೂ ಕೂಡ ಅದು ಸರ್ಕ್ಯುಲರ್ ಇರೋದ್ರಿಂದ ಅದು -1 ಮಾಡ್ಬೇಕು, ಅಲ್ಲಿಗೆ 11 ಫ್ಯಾಕ್ಟರ್. ಹಾಗಾದ್ರೆ ಸ್ವಲ್ಪ ಆಪ್ಷನ್ಸ್ ನ ಅಬ್ಸರ್ವ್ ಮಾಡಿ ನೋಡಿದಾಗ ಇಲ್ಲಿ ಆಪ್ಷನ್ಸ್ ಸೆಕೆಂಡ್ ಮತ್ತೆ ಫೋರ್ತ್ ಅನ್ನ ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ 12 ಫ್ಯಾಕ್ಟೋರಿಯಲ್ ಇದೆ, ಬಟ್ ನಮಗೆ ಆನ್ಸರ್ ಬರಬೇಕಾಗಿದ್ದು 11 ಅಂದ್ರೆ ಇದಾರ ಆಗ್ಬೇಕಿಲ್ಲ ಇದಾರ ಆಗ್ಬೇಕು. ಬಟ್ ಕಂಡೀಷನ್ ಏನ್ ಹೇಳ್ತದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದರಲ್ಲಿ ಟೋಟಲ್ ಇಷ್ಟು ಸಾಧ್ಯತೆ ಇದೆ, ಅದ್ರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತಪ್ಪ ಅಂದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕೂರ್ಬೇಕಂತ ಹೇಳ್ತಾನೆ. ಹಾಗಾದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕೂರೋದಂದ್ರೆ ಟೋಟಲಿ ಬಾಯ್ಸ್ ಎಷ್ಟು ಜನ ಇದ್ದಾರೆ? ಇವರು 6 ಜನ ಇದ್ದಾರೆ. ಹಾಗಾದ್ರೆ 6 ಬಾಯ್ಸ್ ಇರ್ತಾರೆ. ನೆಕ್ಸ್ಟ್ ಎಲ್ಲರೂ ಗರ್ಲ್ಸ್ ಒಟ್ಟಿಗೆ ಇರ್ಬೇಕಂದಾಗ ಎಲ್ಲರೂ ಗರ್ಲ್ಸ್ ಒಟ್ಟಿಗೆ ಇರ್ಬೇಕಂದ ನಾ ಏನ್ ಮಾಡ್ತೀನಿ ಅಂದ್ರೆ ಟೋಟಲಿ 6 ಬಾಯ್ಸ್ ಅವ್ರನ್ನ ಒಂದೇ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಅವ್ರು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು ಅನ್ನೋದಾದ್ರೆ ಇವ್ರು ಬೇಕಾದ್ರೆ ಅದ್ಲ ಬದಲು ಆಗ್ಬೋದು, ಬಟ್ ಇವರು ಒಂದೇ ಯೂನಿಟ್ ಅಂತ ಕನ್ಸಿಡರ್ ಮಾಡಿದಾಗ ಟೋಟಲ್ 6 ಜನ ಬಾಯ್ಸ್ ಪ್ಲಸ್ 1 ಅಂದ್ರೆ 7 ಫ್ಯಾಕ್ಟೋರಿಯಲ್ ಆಗುತ್ತೆ. ಟೋಟಲಿ 7 ಫ್ಯಾಕ್ಟೋರಿಯಲ್ ಆಗುತ್ತೆ. ಹಾಗಾದ್ರೆ ಬಟ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಟೋಟಲ್ 7 ಫ್ಯಾಕ್ಟೋರಿಯಲ್ ಆದ್ರೂ ಕೂಡ ಇದು ಸರ್ಕ್ಯುಲರ್ ಇರೋದ್ರಿಂದ -1 ಮಾಡಿ ಅಂತ. ಹಾಗಾದ್ರೆ -1 ಮಾಡಿದಾಗ ಏನಾಗುತ್ತದೆ? 7 ಫ್ಯಾಕ್ಟೋರಿಯಲ್ ಇದ್ರೂ ಕೂಡ 6 ಫ್ಯಾಕ್ಟೋರಿಯಲ್ 6 ಪ್ಲಸ್ 1 ಯೂನಿಟ್ ಅಂತ ಹೇಳಿದಾಗ 7 ಫ್ಯಾಕ್ಟೋರಿಯಲ್. ಬಟ್ 7 ತಗೊಳ್ಬಾರ್ದು, ಇಲ್ಲಿ 1 ಮೈನಸ್ ಮಾಡಿ ಅಂದ್ರೆ 6 ಫ್ಯಾಕ್ಟೋರಿಯಲ್ ಆಯ್ತು. ಇಂಟು ಇವ್ರ ಗರ್ಲ್ಸ್ 6 ಜನ ಇದಾರೆ ಅಂದ್ರೆ 6 ಜನರು ಏನ್ ಮಾಡ್ಬೋದು, ಅವ್ರ ಸ್ಥಾನಗಳನ್ನ ಬದಲು ಮಾಡ್ಕೊಂಡು ಟೋಟಲ್ 6 ಫ್ಯಾಕ್ಟೋರಿಯಲ್ ಮತ್ತೆ ಕೂರ್ಬೋದು. ಅಲ್ಲಿಗೆ ಒಟ್ಟಾರೆ ಇದನ್ನ ಹೆಂಗ್ ಬರೀಬಹುದಪ್ಪ ಅಂದ್ರೆ 6 ಪ್ಲಸ್ ಇದು 1 ಯೂನಿಟ್ ಅಂದ್ರೆ 7 ಫ್ಯಾಕ್ಟೋರಿಯಲ್. ಬಟ್ ಆ 7 ಫ್ಯಾಕ್ಟೋರಿಯಲ್ ನಾ 7 ಫ್ಯಾಕ್ಟೋರಿಯಲ್ ಬರೆಯಲ್ಲ, ಇದು ಸರ್ಕ್ಯುಲರ್ ಇಂದ -1 ಮಾಡ್ಬೇಕಂದ್ರೆ 6 ಫ್ಯಾಕ್ಟೋರಿಯಲ್. ಮತ್ತೆ ಅವ್ರು 6 ಜನ ಅಂದ್ರೆ ಅವ್ರು 6 ಫ್ಯಾಕ್ಟೋರಿಯಲ್. ಈಗ ಒಟ್ಟಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನ್ ಬರುತ್ತಪ್ಪ ಅಂದ್ರೆ ಇರುವಂತ ಒಟ್ಟು ಸಾಧ್ಯತೆಯೊಳಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಐತೆ ಅಂದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಳುವ ಸಂಭವ ಅಂದಾಗ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್. ಸೊ ಇಂಥ ಆನ್ಸರ್ ಯಾವುದು ಕಂಡು ಬರ್ತಾ ಇದೆ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಆಪ್ಷನ್ ಸಿ ಅಲ್ಲಿ ಏನ್ ಮಾಡಿದೆ ನಾನು 7 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 11 ಫ್ಯಾಕ್ಟೋರಿಯಲ್ ಅಂತ ಬರೆದಾನೆ. ಬಟ್ ಇಲ್ಲಿ ಏನಾಗುತ್ತೆ, ಇದು 7 ಫ್ಯಾಕ್ಟೋರಿಯಲ್ ಬರೀಬಾರ್ದು. ಯಾಕೆಂದ್ರೆ ಇದು 6 ಜನ ಬಾಯ್ಸ್ ಪ್ಲಸ್ ಗರ್ಲ್ಸ್ ಎಲ್ಲರೂ ಒಟ್ಟಿಗೆ ಇರಬೇಕಂದ್ರೆ 7 ಫ್ಯಾಕ್ಟೋರಿಯಲ್ ಆಗುತ್ತೆ. ಬಟ್ ಇದು ಸರ್ಕ್ಯುಲರ್ ಇರೋದ್ರಿಂದ ಒಂದು ಮೈನಸ್ ಅನ್ನ ಮಾಡಿದಾಗ ಅದು 6 ಫ್ಯಾಕ್ಟೋರಿಯಲ್ ಆಗಬೇಕು. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಶಾಂಪಲ್ ಸ್ಪೇಸ್ ಎಷ್ಟೈತೆ ಅಂದ್ರೆ 11 ಫ್ಯಾಕ್ಟೋರಿಯಲ್. ಹಾಗಾಗಿ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದು ಗಡಿಯಾರವು 4 ಗಂಟೆ 30 ನಿಮಿಷ ತೋರಿಸುತ್ತಿದ್ದಾಗ ನಿಮಿಷದ ಮುಳ್ಳು ಪೂರ್ವಕ್ಕೆ ತೋರಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನ ಸೂಚಿಸುತ್ತದೆ? ಓಕೆ, ಹಾಗಾದ್ರೆ ಇದು ದಿಕ್ಕಿನ ಮೇಲೆ ಇರುವಂತ ಒಂದು ಕ್ವಶನ್ ಇದೆ. ಡೈರೆಕ್ಷನ್ ಸೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಆಲ್ರೆಡಿ ಒಂದು ಮೇನ್ ಡೈರೆಕ್ಷನ್ಸ್ ಗಳನ್ನು ನೋಡಿದಾಗ ದಿಕ್ಕುಗಳಲ್ಲಿ ಮೇಲ್ಭಾಗದ ದಿಕ್ಕು ಉತ್ತರ, ಕೆಳಭಾಗದ ದಿಕ್ಕು ದಕ್ಷಿಣ, ಬಲಭಾಗದ ದಿಕ್ಕು ಪೂರ್ವ, ಎಡಭಾಗದ ದಿಕ್ಕು ಪಶ್ಚಿಮ. ಓಕೆ, ಸಬ್ ಡೈರೆಕ್ಷನ್ಸ್ ಬರೆದ್ರೆ ಉಪ ದಿಕ್ಕುಗಳನ್ನು ಬರ್ಕೊಂಡಾಗ ಇವೆರಡರ ಮಧ್ಯದಲ್ಲಿ ನಿಮ್ಗೆ ಈಶಾನ್ಯ ಕಂಡು ಬರುತ್ತೆ. ಇವೆರಡರ ಮಧ್ಯದಲ್ಲಿ ಯಾವ್ದು ಕಂಡು ಬರುತ್ತಪ್ಪ ಅಂದ್ರೆ ನಿಮ್ಗೆ ಆಗ್ನೇಯ ಕಂಡು ಬರುತ್ತೆ. ಇವೆರಡರ ಮಧ್ಯದಲ್ಲಿ ಯಾವ್ದಪ್ಪ ಅಂದ್ರೆ ನೈಋತ್ಯ ಕಂಡು ಬರುತ್ತೆ. ಇವೆರಡರ ಮಧ್ಯದಲ್ಲಿ ವಾಯುವ್ಯ ಕಂಡು ಬರುತ್ತೆ. ಓಕೆ, ಇವು ಆಕ್ಚುಲಿ ಮೇನ್ ಡೈರೆಕ್ಷನ್ಸ್ ಇವು. ಹಾಗಾದ್ರೆ ಈಗ ಇದನ್ನ ಒಂದು ಕ್ಲಾಕ್ ಅಲ್ಲಿ ನೋಡಿದಾಗ, ಓಕೆ, ಒಂದು ಕ್ಲಾಕ್ ಅಲ್ಲಿ ನೋಡಿದಾಗ
ಸಮಯ 4 ಗಂಟೆ 30 ನಿಮಿಷ ಅಂತ ಹೇಳ್ತಾನೆ ಅವನು. 4 ಗಂಟೆ 30 ನಿಮಿಷ ಅಂದಾಗ ಓಕೆ, ಇದು 4 ಗಂಟೆ 30 ನಿಮಿಷವನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ಈಗ ನಿಮಿಷದ ಮುಳ್ಳು 6 ಮೇಲೆ ಇರುತ್ತೆ, ಸಣ್ಣ ಮುಳ್ಳು 4 ಮತ್ತು 5 ಮಧ್ಯದಲ್ಲಿ ಇರುತ್ತೆ. ಹಾಗಾದ್ರೆ ಈಗ ಹೇಳಿ, ಇದು ಮೇಲ್ಭಾಗದ ಒರಿಜಿನಲ್ ಡೈರೆಕ್ಷನ್ ಯಾವುದಪ್ಪ ಅಂದ್ರೆ ಉತ್ತರ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಇವೆರಡರ ಮಧ್ಯದಲ್ಲಿ ಈಶಾನ್ಯ, ಇವೆರಡರ ಮಧ್ಯದಲ್ಲಿ ಆಗ್ನೇಯ, ಇವೆರಡರ ಮಧ್ಯದಲ್ಲಿ ನೈಋತ್ಯ, ಇವೆರಡರ ಮಧ್ಯದಲ್ಲಿ ವಾಯುವ್ಯ. ಓಕೆ, ಇವು ಆಕ್ಚುಲಿ ಒರಿಜಿನಲ್ ಡೈರೆಕ್ಷನ್ಸ್. ಇದೇ ಡೈರೆಕ್ಷನ್ಸ್ನ ಇಲ್ಲಿ ಕ್ಲಾಕಿಗೆ ಅಪ್ಲೈ ಮಾಡಿದಾಗ ಇದು ನಿಮಿಷದ ಮುಳ್ಳು ಆಕ್ಚುಲಿ ಏನು ತೋರಿಸ್ತಾ ಇದೆ? ದಕ್ಷಿಣವನ್ನ ಪ್ರತಿನಿಧಿಸ್ತಾ ಇದೆ. ಗಂಟೆ ಮುಳ್ಳು ಅವರ್ ಹ್ಯಾಂಡ್ ಏನನ್ನ ಪ್ರತಿನಿಧಿಸ್ತಾ ಇದೆ ಅಂದ್ರೆ ಆಗ್ನೇಯ. ಅದರ ಕ್ವಶನ್, ನಿಮಿಷದ ಮುಳ್ಳು ದಕ್ಷಿಣವನ್ನ ಪ್ರತಿನಿಧಿಸಿದ್ರೆ ಗಂಟೆ ಮುಳ್ಳು ಯಾವ್ದನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಅವಾಗ ಆಗ್ನೇಯ ಹೇಳ್ಬೇಕಾಗತ್ತೆ. ಬಟ್ ಅವನ್ ಕ್ವಶನ್ ಅಲ್ಲಿ ಏನ್ ಮಾಡಿದಾನೆ, ನಿಮಿಷದ ಮುಳ್ಳು ದಕ್ಷಿಣದ ಬದಲಿ ಏನ್ ತೋರಿಸ್ತಾ ಇದೆ ಅಲ್ಲಿ? ಪೂರ್ವವನ್ನ ಪ್ರತಿನಿಧಿಸಿದ್ರೆ ಅಥವಾ ಪೂರ್ವವನ್ನ ತೋರಿಸ್ತಾ ಇದ್ರೆ ಗಂಟೆಯ ಮುಳ್ಳು ಏನನ್ನ ತೋರಿಸುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ, ಮೇನ್ ಒರಿಜಿನಲ್ ಡೈರೆಕ್ಷನ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು, ಮಾಡಿಫೈ ಮಾಡಿ ಆಮೇಲೆ ಆನ್ಸರ್ ಮಾಡ್ಬೇಕು. ಹಾಗಾದ್ರೆ ನೀವ್ ಹೇಳಿ, ಅವನು ಹೇಳ್ತಾ ಇದ್ದಾನೆ ನಿಮಿಷದ ಮುಳ್ಳು ದಕ್ಷಿಣದ ಬದಲಾಗಿ ಏನನ್ನ ಪ್ರತಿನಿಧಿಸ್ತಾ ಇದೆ? ಪೂರ್ವವನ್ನ. ಹಾಗಾದ್ರೆ ದಕ್ಷಿಣದ ಬದಲಾಗಿ ಪೂರ್ವವನ್ನ ಪ್ರತಿನಿಧಿಸುತ್ತೆ ಅಂದ್ರೆ, ಹಾಗಾದ್ರೆ ಈ ಪೂರ್ವ ಒರಿಜಿನಲ್ ಆಗಿ ಎಲ್ಲಿತ್ತು? ಇಲ್ಲಿತ್ತು. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬೇಕಾದ್ರೆ 90 ಡಿಗ್ರಿ ಅಷ್ಟು ಫಾರ್ವರ್ಡ್ ಡೈರೆಕ್ಷನ್ ಕೆಳಗಡೆ ಬಂತು. ಹಾಗಾದ್ರೆ ಇದು 90 ಡಿಗ್ರಿ ಇಲ್ಲಿ ಬಂತು ಅಂದ್ರೆ ಇಲ್ಲಿರುವಂತ ದಿಕ್ಕು 90 ಡಿಗ್ರಿ ಅಂದ್ರೆ ಈ ಕಡೆ ಹೋಗುತ್ತೆ, ಅಂದ್ರೆ ದಕ್ಷಿಣ ಇದ್ದಿದ್ದು ಇಲ್ಲಿ ಪಶ್ಚಿಮದ ಹತ್ರ ಹೋಗುತ್ತೆ. ಓಕೆ, ಇಲ್ಲಿರುವ ಪಶ್ಚಿಮ ಇಲ್ಲಿ ಮೂವ್ ಆಗುತ್ತೆ, ಅಂದ್ರೆ ಉತ್ತರದ ಹತ್ರ ಹೋಗುತ್ತೆ. ಓಕೆ, ಇಲ್ಲಿರುವ ಉತ್ತರ ಪೂರ್ವದ ಹತ್ರ ಬರುತ್ತೆ. ಅಂದ್ರೆ ನಾನು ಮೇನ್ ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡ್ಕೊಂಡೆ. ಹಾಗಾದ್ರೆ ಇನ್ನು ಸಬ್ ಡೈರೆಕ್ಷನ್ಸ್ ಬರೆಯೋದಾದ್ರೆ, ಪಶ್ಚಿಮ ಮತ್ತು ಉತ್ತರದ ಮಧ್ಯೆ ಕಂಡುಬರುವ ಉಪದಿಕ್ಕು ಯಾವುದು? ಪಶ್ಚಿಮ ಮತ್ತು ಉತ್ತರದ ಮಧ್ಯೆ ಕಂಡು ಬರುವಂತದ್ದು ವಾಯುವ್ಯ. ಹಾಗಾದ್ರೆ ಇಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ವಾಯುವ್ಯ ಬರುತ್ತೆ. ಉತ್ತರ ಮತ್ತು ಪೂರ್ವದ ಮಧ್ಯೆ ಕಂಡು ಬರುವಂತ ಉಪದಿಕ್ಕು ಯಾವುದು? ಉತ್ತರ ಮತ್ತು ಪೂರ್ವದ ಮಧ್ಯೆ ಕಂಡು ಬರುವಂತದ್ದು ಈಶಾನ್ಯ. ನೆಕ್ಸ್ಟ್, ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಕಂಡು ಬರುವಂತ ಉಪದಿಕ್ಕು, ಪೂರ್ವ ಮತ್ತು ದಕ್ಷಿಣ ಮಧ್ಯೆ ಕಂಡು ಬರುವಂತ ಉಪದಿಕ್ಕು ಆಗ್ನೇಯ. ಮತ್ತೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ, ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಕಂಡು ಬರುವ ಉಪದಿಕ್ಕು ನೈಋತ್ಯ. ಹಾಗಾದ್ರೆ ಈಗ ಒಳಗಡೆ ಇರುವಂತ ದಿಕ್ಕುಗಳೆಲ್ಲ ಒರಿಜಿನಲ್ ಡೈರೆಕ್ಷನ್ಸ್, ಇನ್ನು ಹೊರಗಡೆ ಬರೆದಿರುವಂತವೆಲ್ಲ ಮಾಡಿಫೈ ಆದಂತ ದಿಕ್ಕುಗಳು. ಹಾಗಾದ್ರೆ ಈಗ ಒಂದು ಕ್ವಶನ್, ಒಂದು ವೇಳೆ ನಿಮಿಷದ ಮುಳ್ಳು ಪೂರ್ವವನ್ನ ಪ್ರತಿನಿಧಿಸ್ತಾ ಇದ್ರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನ ಪ್ರತಿನಿಧಿಸ್ತಾ ಇದೆ ಅಂದ್ರೆ ನೀವು ಆನ್ಸರ್ ಹೇಳ್ಬೋದು, ಈಶಾನ್ಯ ದಿಕ್ಕನ್ನ ಪ್ರತಿನಿಧಿಸ್ತಾ ಇದೆ. ಆಗ ನೆನ್ಪಿಟ್ಕೊಳ್ಳಿ, ಒರಿಜಿನಲ್ ಆಗಿ 4 ಗಂಟೆ 30 ನಿಮಿಷ ಆದಾಗ ನಿಮಿಷದ ಮುಳ್ಳು ಆಕ್ಚುಲಿ ದಕ್ಷಿಣ ಆಗ್ನೇಯ ಅವರ್ ಹ್ಯಾಂಡ್ ಆಗ್ನೇಯ ದಿಕ್ಕನ್ನ ಪ್ರತಿನಿಧಿಸ್ತಾ ಇದೆ. ಬಟ್ ಅವನ ಕ್ವಶನ್ ಇದಲ್ಲ, ನಿಮಿಷದ ಮುಳ್ಳು ದಕ್ಷಿಣದ ಬದಲಾಗಿ ಪೂರ್ವವನ್ನ ಪ್ರತಿನಿಧಿಸ್ತಾ ಇದ್ರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದಾಗ ನಾನೇನ್ ಥಿಂಕ್ ಮಾಡಿದೆ ಅಂದ್ರೆ, ದಕ್ಷಿಣ ಇದ್ದಂತ ಒರಿಜಿನಲ್ ದಿಕ್ಕು ಪೂರ್ವವಾಗಿ ಚೇಂಜ್ ಆಗಿತ್ತು ಅಂದ್ರೆ ಆ ಪೂರ್ವ ಒರಿಜಿನಲ್ ಇಲ್ಲಿತ್ತು, ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 90 ಡಿಗ್ರಿ ಶಿಫ್ಟ್ ಕೆಳಗಡೆ ಮಾಡಿದಾನೆ. ನಾವು ಕೂಡ ಎಲ್ಲಾ ದಿಕ್ಕುಗಳನ್ನ 90 ಡಿಗ್ರಿ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿದಾಗ ನಿಮಿಷದ ಮುಳ್ಳು ಪೂರ್ವವನ್ನ ಪ್ರತಿನಿಧಿಸಿದ್ರೆ ಅದ್ರ ಜಾಗದಲ್ಲಿ ಆಗ್ನೇಯದ ಜಾಗದಲ್ಲಿ ಯಾವ್ದು ಬರ್ತಾ ಇದೆ ಅಂದ್ರೆ ಅವರ್ ಹ್ಯಾಂಡ್ ಈಶಾನ್ಯ ದಿಕ್ಕನ್ನ ಪ್ರತಿನಿಧಿಸ್ತಾ ಇದೆ. ಹಾಗಾದ್ರೆ ಕ್ವಶನ್ ಇದಕ್ಕೆ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ, ಒಂದು ವೇಳೆ ನಿಮಿಷದ ಮುಳ್ಳು ಪೂರ್ವವನ್ನ ಪ್ರತಿನಿಧಿಸಿದ್ರೆ ಗಂಟೆಯ ಮುಳ್ಳು ಯಾವ್ದನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಈಶಾನ್ಯ ದಿಕ್ಕನ್ನ ಪ್ರತಿನಿಧಿಸುವಂಥದ್ದು. ನಾವು ಅರ್ಜೆಂಟಲ್ಲಿ ಏನ್ ಮಾಡ್ಬಾರ್ದಪ್ಪ ಅಂದ್ರೆ, ನಿಮಿಷದ ಮುಳ್ಳು ದಕ್ಷಿಣವನ್ನ ಏನಾದ್ರೂ ಪ್ರತಿನಿಧಿಸ್ತಾ ಇದ್ರೆ ಅದು ಗಂಟೆಯ ಮುಳ್ಳು ಯಾವ್ದನ್ನ ಅಂದಾಗ ಆಗ್ನೇಯ ಆಗತ್ತೆ. ಬಟ್ ಇಲ್ಲಿ ಮಾಡಿಫೈ ಮಾಡಿದ್ಮೇಲೆ ದಕ್ಷಿಣದ ಬದಲಾಗಿ ಪೂರ್ವ ಬಂದತ್ತೆ ಅಂದ್ರೆ ಇಲ್ಲಿ ಆಗ್ನೇಯದ ಬದಲಾಗಿ ಯಾವ್ದಾಗತ್ತಪ್ಪ ಅಂದ್ರೆ ಈಶಾನ್ಯ ದಿಕ್ಕನ್ನ ಪ್ರತಿನಿಧಿಸುವಂಥದ್ದು. ಹಾಗಾದ್ರೆ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ ಈಶಾನ್ಯ. ನೆಕ್ಸ್ಟ್, ಒಂದು ನಿಗದಿತ ಮೊತ್ತಕ್ಕೆ 2 ವರ್ಷಗಳಲ್ಲಿ ಸಾಲಿಯಾನ 8% ದರದಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸವು 768 ರೂಪಾಯಿ ಆಗಿದ್ದರೆ ಆ ನಿಗದಿತ ಮೊತ್ತ ಎಷ್ಟಿರ್ಬೋದು ಅಂತ ಕೇಳ್ತಾನೆ. ಹಾಗಾದ್ರೆ ಆ ನಿಗದಿತ ಮೊತ್ತ ಅಂದ್ರೆ ಪ್ರಿನ್ಸಿಪಲ್ ನಿಮಗೆ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟ ನಾವು ಏನಂತ, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಅಂದ್ರೆ ಅರ್ಥ ಏನಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹತ್ರ ಸಿಂಪಲ್ ಇಂಟ್ರೆಸ್ಟ್ಗೆ ಸಾಲವನ್ನ ತಂದು ಇನ್ನೊಬ್ಬ ವ್ಯಕ್ತಿಗೆ ಅದೇ ಅಮೌಂಟ್ ಅನ್ನ ನಾವು ಬೇರೆ ಚಕ್ರ ಬಡ್ಡಿ ಬಿಟ್ಟಾಗ ನಮಗೆ ಪ್ರಾಫಿಟ್ ಆಗ್ತದೆ.
ಆ ಪ್ರಾಫಿಟ್ ಎಷ್ಟು ಅಂತ ಆಲ್ರೆಡಿ ಕೊಟ್ಬಿಟ್ಟ ನಾನು. ಎಷ್ಟು ರೂಪಾಯಿ ಆಗೈತೆ ಅಂದ್ರೆ 768 ರೂಪಾಯಿ ಆದ್ರೆ ಅವ್ನು ತಂದಿರುವಂತ ಅಸಲು ಎಷ್ಟಿರ್ಬೋದು ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಇದನ್ನ ನೀವು ಸಪ್ರೇಟ್ ಆಗಿ ಚಕ್ರ ಬಡ್ಡಿ ಒಮ್ಮೆ, ಸರಳ ಬಡ್ಡಿ ಒಮ್ಮೆ ಫಾರ್ಮುಲಾ ಬರ್ಕೊಂಡು ಅದನ್ನ ಒಂದ್ರಲ್ಲಿ ಮೈನಸ್ ಮಾಡಿ ನೀವು ಪ್ರೊಸೆಸ್ ಅನ್ನ ಲೆಂದಿ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಒಂದು ಶಾರ್ಟ್ ಟ್ರಿಕ್ಸ್ ಅಲ್ಲಿ ನಾವೇನ್ ಮಾಡ್ಬೋದು, 2 ವರ್ಷಕ್ಕೆ ಒಂದು ಫಾರ್ಮುಲಾ ಇದೆ. 2 ವರ್ಷಕ್ಕೆ ಓಕೆ, ಸಪೋಸ್ ಟೈಮ್ 2 ಇಯರ್ಸ್ಗೆ ಏನಾಗುತ್ತೆ ಅಂದ್ರೆ ಎಸ್ ಐ ಮೈನಸ್ ಸಿ ಐ ಆರ್ ಸಿ ಐ ಮೈನಸ್ ಎಸ್ ಐ, ಸಿ ಐ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಎಸ್ ಐ ಅದೇ 768 ರೂಪೀಸ್ ಐತಿ. ಇಸ್ ಈಕ್ವಲ್ ಟು ಇದನ್ನ ನಾವು ಬೇಕಾದ್ರೆ ಡಿಫರೆನ್ಸ್ ಅಂತಾನು ಬರೀಬಹುದು. ಡಿಫರೆನ್ಸ್ ಅಂದ್ರೆ ಒಂದೇ, ಸಿ ಐ ಮೈನಸ್ ಎಸ್ ಐ ಅಂದ್ರೆ ಒಂದೇ, ಅವನಿಗೆ ಆದಂತ ಪ್ರಾಫಿಟ್ ಅಂದ್ರೆ ಒಂದೇ. ಹಾಗಾದ್ರೆ ಸಿ ಐ ಮೈನಸ್ ಎಸ್ ಐ ಇಸ್ ಈಕ್ವಲ್ ಟು ಪಿ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಸ್ಕ್ವೇರ್ ಅಂತ. ಇದೊಂದು ಶಾರ್ಟ್ ಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ಫಾರ್ಮುಲಾ. ನೇರವಾಗಿ ನಾವು ಟೈಮ್ 2 ಇಯರ್ಸ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ನ ವ್ಯತ್ಯಾಸವನ್ನ ಕೊಟ್ಟು ಅವ್ನು ತಂದಿರುವಂತ ಪ್ರಿನ್ಸಿಪಲ್ ಎಷ್ಟಿದೆ ಅಂತ ಕೇಳಿದಾಗ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಹಾಗಾದ್ರೆ ಇದು ನೇರವಾಗಿ ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಕೊಟ್ಟಿರ್ತಾರೆ ಅವರು 8% ಅಂತ. ಹಾಗಾದ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಅದನ್ನ ಮಾಡೋಕ್ಕಿಂತ ಮುಂಚೆ ನಾವು ಪ್ರಿನ್ಸಿಪಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಪಿ ಇಲ್ಲೇ ಇಟ್ಕೊಂಡು ಫಾರ್ಮುಲಾ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಹಾಗಾದ್ರೆ ಸಿ ಐ ಮೈನಸ್ ಎಸ್ ಐ ಇದು 100 ಸ್ಕ್ವೇರ್ ಈ ಕಡೆ ಬರುತ್ತೆ ಇಂಟು 100 ಇಂಟು 100 ಡಿವೈಡೆಡ್ ಬೈ ಇದು ಆರ್ ಸ್ಕ್ವೇರ್ ಅನ್ನು ಈ ಕಡೆ ತಗೊಂಡ್ ಬರ್ತೀನಿ. ಆರ್ ಸ್ಕ್ವೇರ್ ಅನ್ನು ಈ ಕಡೆ ತಗೊಂಡ್ ಬಂದೆ, ಅಲ್ಲಿ ರಿಮೈನಿಂಗ್ ಪಿ ಮಾತ್ರ ಉಳಿತು. ಹಾಗಾದ್ರೆ ಸಿ ಐ ಮೈನಸ್ ಎಸ್ ಐ ಅಂದ್ರೆ 768 ಇಂಟು 100 ಇಂಟು 100 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಅಂದ್ರೆ 8 ಸ್ಕ್ವೇರ್ ಅಂದ್ರೆ 64. ಓಕೆ, ಅಲ್ಲಿಗೆ ಇದನ್ನು ಕ್ಯಾನ್ಸಲ್ ಮಾಡಿದಾಗ 4ರಿಂದ ತಗೊಳ್ಬೋದು. 4 ಒಂದ್ಲೆ 2 ಉಳಿತು 24 ಆಯ್ತು. 4 ಆರ್ಲೆ ನೆಕ್ಸ್ಟ್ 4 ಒಂದ್ಲೆ 3 ಉಳಿತು 36 ಆಯ್ತು. 4 9 36, 4 2 8. ನೆಕ್ಸ್ಟ್ 16 ಒಂದ್ಲೆ 16, 3 ಉಳಿತು 32 ಆಯ್ತು. 16 2 ಅಲ್ಲಿಗೆ 100 ಇಂಟು 100 ಅಂದ್ರೆ 10,000. 10,000 ಇಂಟು 12 ಮಾಡಿದ್ರೆ 1,20,000 ರೂಪಾಯಿ. ಓಕೆ, ಹಾಗಾದ್ರೆ ಆಪ್ಷನ್ ಯಾವ್ದಾಗತ್ತಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂದ್ರೆ ಅವ್ನು ತಂದಂತ ಸಾಲ ಎಷ್ಟಪ್ಪ ಅಂದ್ರೆ 1,20,000 ರೂಪಾಯಿ. ನೀವು ವೆರಿಫೈ ಮಾಡಿ ನೋಡ್ಬೋದು. 1,20,000 ರೂಪಾಯಿ ಅಸಲಿಗೆ ಓಕೆ 8% ಬಡ್ಡಿ ಹೆಂಗೆ 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ. ಅವೆರಡರ ಡಿಫ್ರೆನ್ಸ್ ತೆಗೆದು ನೋಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 768 ರೂಪೀಸ್ ಬರುವಂಥದ್ದು. ಓಕೆ, ನೆಕ್ಸ್ಟ್ ಒಂದು ಕಾರು ತನ್ನ ವೇಗವನ್ನ ಪ್ರತಿ ಗಂಟೆಗೆ 2 ಕಿಲೋಮೀಟರ್ನಂತೆ ಹೆಚ್ಚುತ್ತದೆ. ಮೊದಲನೇ ಗಂಟೆಯಲ್ಲಿ ಅದು ಕ್ರಮಿಸಿದ ದೂರ 30 ಕಿಲೋಮೀಟರ್ ಆದ್ರೆ 10 ಗಂಟೆಗಳ ನಂತರ ಅದು ಕ್ರಮಿಸಿದ ಒಟ್ಟು ದೂರವೆಷ್ಟು ಅಂತ ಕೇಳ್ತದೆ. ಹಾಗಾದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಒಂದು ಕಾರ್ ಏನ್ ಮಾಡ್ತದೆ, ತನ್ನ ವೇಗವನ್ನ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಅವರ್ 30 ಕಿಲೋಮೀಟರ್ ಹೋಗುತ್ತಂತೆ ಹೇಳ್ತದೆ ನೋಡಿ. ಮೊದಲನೇ ಗಂಟೆಯಲ್ಲಿ ಅದು ಕ್ರಮಿಸಿದ ದೂರ 30, ಬಟ್ ನೆಕ್ಸ್ಟ್ ಅವರ್ ಮೂವ್ ಆಗ್ಬೇಕಾದ್ರೆ ತನ್ನ ವೇಗವನ್ನು 2 ಕಿಲೋಮೀಟರ್ ಜಾಸ್ತಿ ಮಾಡ್ಕೊಳುತ್ತಂತೆ, ಅಂದ್ರೆ 32 ಕಿಲೋಮೀಟರ್ ಪರ್ ಅವರ್. ಓಕೆ, ನೆಕ್ಸ್ಟ್ ಹಂಗೆ ಹೋದ್ರೆ 34 ಕಿಲೋಮೀಟರ್ ಪರ್ ಅವರ್. ಹಿಂಗೆ 30, 32, 34 ಹಿಂಗಾದ್ರೆ ಟೋಟಲ್ 10 ಅವರ್ಸ್ ಆದ್ಮೇಲೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕ್ರಮಿಸಿರುತ್ತೆ ಅಂತ ಕೇಳ್ತಾನೆ. ಅಂದ್ರೆ 30 ಕಿಲೋಮೀಟರ್ ಪ್ಲಸ್ 32 ಪ್ಲಸ್ 34 ಪ್ಲಸ್ 36 ಹಿಂಗ್ ಹೋದ್ರೆ 10 ಅವರ್ಸ್ ಆದ್ಮೇಲೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿರುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ಇದನ್ನ ಹಿಂಗೆ ಬರ್ಕೊಂಡು ಹೋಗೋದಕ್ಕಿಂತ ನಾವೇನ್ ಮಾಡ್ಬೋದು, ಇಲ್ಲಿ ಡಿಫರೆನ್ಸ್ ನೋಡಿದಾಗ ಫಸ್ಟಿಗೆ 30 ಕಿಲೋಮೀಟರ್, ನೆಕ್ಸ್ಟ್ 32 ಅಂದ್ರೆ ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಜಾಸ್ತಿ ಇದೆ. 32ರಿಂದ 2 ಕಿಲೋಮೀಟರ್ ಅಂದ್ರೆ ಎಲ್ಲಾ ಕಡೆ ಡಿಫರೆನ್ಸ್ ಸೇಮ್ ಇದೆ. ಅಂದ್ರೆ ಇದರ ಅರ್ಥ ಏನಿದೆ, ಇದೊಂದು ಸಮಾಂತರ ಶ್ರೇಣಿಯಲ್ಲಿ ಇರುವಂತದ್ದು, ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ದಲ್ಲಿ ಟೋಟಲ್ 10 ಅವರ್ಸ್ಗೆ ಅಂದ್ರೆ 10 ಟೈಮ್ ಎನ್ ನ ವ್ಯಾಲ್ಯೂ 10 ಇದೆ ಅಂದ್ರೆ ಟೋಟಲ್ ಮೊತ್ತ ಎಷ್ಟಾಗುತ್ತೆ ಅನ್ಲಿಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಬಹುದು. ಯಾವ್ದಪ್ಪ ಅಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ. ಓಕೆ, ಹಾಗಾದ್ರೆ
ಎಸ್ ಎನ್ ಅಂದ್ರೆ ಈಗ ಸಮ್ ಆಫ್ 10 ಟರ್ಮ್ಸ್ ಅಂತ, ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಈಗ 10 ಅವರ್ ಇದೆಯಲ್ಲ, 10 ಅವರಿಂದ ಮೊತ್ತ ಮಾಡ್ಬೇಕಾಗಿತ್ತು ಸಮ್ ಅಂತ. ಎನ್ ಅಂದ್ರೆ 10 ಅವರ್ಸ್. ಟು ಎ ಅಂದ್ರೆ ಫಸ್ಟ್ ಟರ್ಮ್, ಎ ಅಂದ್ರೆ ಯಾವಾಗ್ಲೂ ಫಸ್ಟ್ ಟರ್ಮ್, ಅಂದ್ರೆ ಫಸ್ಟ್ 30 ಕಿಲೋಮೀಟರ್ ಜರ್ನಿ ಮಾಡುತ್ತೆ ಅಂತ. ಎನ್ ಅಂದ್ರೆ ಅಗೇನ್ 10 ಅವರ್ಸ್. ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ ಎಷ್ಟೈತಿ ಅಂದ್ರೆ ಪ್ರತಿ ಇದರಲ್ಲಿ 2 ಕಿಲೋಮೀಟರ್ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಅದು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ, 2 ಅಂತ. ಹಾಗಾದ್ರೆ ಈ ಬೆಲೆಯಲ್ಲಿ ಹಾಕೋಣ ಈಗ. ಎನ್ ಅಂದ್ರೆ 10 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಅಂದ್ರೆ 30 ಪ್ಲಸ್ ಎನ್ ಮೈನಸ್ 1, ಎನ್ ಅಂದ್ರೆ 10 ಅವರ್ಸ್, 10ರಲ್ಲಿ 1 ಕಳೆದ್ರೆ 9 ಇಂಟು ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ 2. ಓಕೆ, ಇದನ್ನ ಮಿನಿಮೈಸ್ ಮಾಡೋಣ ಈಗ. 2 1 2 5. ಓಕೆ, ಅಲ್ಲಿಗೆ 5 ಇಂಟು 32 60 ಪ್ಲಸ್ 9 18, ಅಲ್ಲಿಗೆ 5 ಇಂಟು 78, ಅಲ್ಲಿಗೆ 5 8 40, 4 ಉಳಿತು, 5 35 4 39, ಅಂದ್ರೆ 390 ಕಿಲೋಮೀಟರ್. ಅಂದ್ರೆ ಟೋಟಲ್ ಜರ್ನಿ ಎಷ್ಟು ಮಾಡೈತಿ ಅಂತ ಕೇಳಿದ್ರೆ ಫಸ್ಟಿಗೆ 30, ನೆಕ್ಸ್ಟ್ 32 ಕಿಲೋಮೀಟರ್ ಪರ್ ಅವರ್, ನೆಕ್ಸ್ಟ್ 34, 36, 38 ಹಿಂಗೆ ಹೋದಂಗೆ 10 ಅವರ್ಸ್ ಆದ್ಮೇಲೆ ಟೋಟಲ್ ಜರ್ನಿ ಎಷ್ಟು ಮಾಡಿರುತ್ತಪ್ಪ ಅಂದ್ರೆ 390 ಕಿಲೋಮೀಟರ್ ಅಷ್ಟು ಮಾಡಿರುತ್ತೆ. ಅದನ್ನೇ ನಾವು ಶಾರ್ಟ್ ಟ್ರಿಕ್ಸ್ ಅಲ್ಲಿ ಈ ರೀತಿ ಮಾಡ್ಬೋದು. ಇದು ಸಮಾಂತರ ಶ್ರೇಣಿಯ ಬೇಸಿಕ್ ಫಾರ್ಮುಲಾ. ಇದು ಸಮ್ ಆಫ್ ಎನ್ ಟರ್ಮ್ಸ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದನ್ನ ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ ಎಲ್ಲಾ ಕಡೆ ಸೇಮ್ ಇರಬೇಕು. ನೀವು 10 ಅವರ್ ಅಲ್ಲ, 20 ಅವರ್ 50 ಅವರ್ ತನಕ ನೀವೇನ್ ಮಾಡ್ಬೋದು ಅಂದ್ರೆ ಈ ಫಾರ್ಮುಲಾ ಹಾಕೊಂಡು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಅದ್ರ ಆನ್ಸರ್ ಎಷ್ಟಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 390. ನೆಕ್ಸ್ಟ್, ಎಕ್ಸ್ ಅನ್ನು ವಾಯ್ಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡುತ್ತಾನೆ. ವಾಯನು ಏಕಾಂಗಿಯಾಗಿ ಒಂದು ಕೆಲಸವನ್ನು ಮುಗಿಸಲು 30 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾದರೆ ಎಕ್ಸ್ ಮತ್ತು ವಾಯ್ ಇಬ್ಬರೂ ಸೇರಿ ಆ ಕೆಲಸವನ್ನು ಮುಗಿಸಲು ಬೇಕಾಗುವ ಸಮಯವೆಷ್ಟು? ಕಾಲ ಮತ್ತು ಕೆಲಸ ಅನ್ನೋ ಒಂದು ಚಾಪ್ಟರ್ ಮೇಲೆ ಕೇಳಿರುವಂತದ್ದು. ಹಾಗಾದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಎಕ್ಸ್ ಮತ್ತೆ ವಾಯ್ ಅನ್ನೋ ವ್ಯಕ್ತಿಗಳಿದ್ದಾರೆ. ಹಾಗಾದ್ರೆ ಇಲ್ಲಿ ಫಸ್ಟ್ 2 ಪಟ್ಟು ವೇಗವಾಗಿ ಅಂದ್ರೆ ಇದು ಇವರ ಸಾಮರ್ಥ್ಯ. ಇದು ಹಾಗಾದ್ರೆ ಫಸ್ಟ್ ಸಾಮರ್ಥ್ಯದ ರೇಷಿಯೋ ಬರೀತೀನಿ. ಹಾಗಾದ್ರೆ ನೀವು ಥಿಂಕ್ ಮಾಡಿ, ಎಕ್ಸ್ ಅನ್ನು ವಾಯ್ಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾನಂದ್ರೆ ಹಾಗಾದ್ರೆ ಇವರಿಬ್ರು ನಮಗೆ ರೆಫರೆನ್ಸ್ ವಾಯ್ ಆಗ್ತಾನೆ. ವಾಯ್ನ ಸಾಮರ್ಥ್ಯ ಗೊತ್ತಾಯ್ತು ಅಂದ್ರೆ ಇವನು 2 ಪಟ್ಟು ಸಾಮರ್ಥ್ಯ ಇವನು ಹೇಳ್ಬೋದು. ಯಾರು ವಾಯ್ನ ಸಾಮರ್ಥ್ಯ ಏನು ಗೊತ್ತಿಲ್ಲ ಅಂದ್ರೆ ಎಕ್ಸ್ ರಷ್ಟು ಇರಲಿ. ಹಾಗಾದ್ರೆ ಇವನ 2 ಪಟ್ಟು ಸಾಮರ್ಥ್ಯವನ್ನು ಇವನು ಹೊಂದ್ಯಾನಂದ್ರೆ 2x ಆಗತ್ತೆ. ಓಕೆ, ಅಂದ್ರೆ ಇವನ್ ಎಷ್ಟು ಸಾಮರ್ಥ್ಯ ಹೊಂದ್ಯಾನೋ ಗೊತ್ತಿಲ್ಲ ಅಂದ್ರೆ ಇವನು ಫಾರ್ ಎಕ್ಸಾಂಪಲ್ 1 ಪೇಪರ್ ಅನ್ನ ಬರೆದ ಅಂದ್ರೆ 1 ತಾಸಿಗೆ ಇವನು 2 ಪೇಪರ್ ಬರೀತಾನಂತ, 2 ಹಾಳೆಗಳನ್ನು ಬರೀತಾನಂತ. ಹಿಂಗೆ ಇವನ ಸಾಮರ್ಥ್ಯ ಎಕ್ಸ್ ಆದ್ರೆ ಇವನ ಸಾಮರ್ಥ್ಯ 2ರಷ್ಟು ಆಗಿರುತ್ತೆ. ಹಾಗಾದ್ರೆ ಇವರಿಬ್ಬರಲ್ಲಿ ಸಾಮರ್ಥ್ಯ ಎಕ್ಸ್ ಜಾಸ್ತಿ ಇದೆ ಅನ್ನಂಗೆ ಆಯ್ತು. ಹಾಗಾದ್ರೆ ಅವ್ರು ತೆಗೆದುಕೊಳ್ಳುವ ದಿನಗಳು ಅಥವಾ ಸಮಯದ ಅನುಪಾತ ಯಾವಾಗ್ಲೂ ಏನಾಗುತ್ತಪ್ಪ ಅಂದ್ರೆ ಅದು ರೇಷಿಯೋ ಉಲ್ಟಾ ಆಗುತ್ತೆ. ಅಂದ್ರೆ 2:1 ಇದ್ರೆ ತೆಗೆದುಕೊಳ್ಳುವ ಸಮಯದ ಅನುಪಾತ x:2x ಆಗುತ್ತೆ. ಯಾವ ವ್ಯಕ್ತಿಯ ಸಾಮರ್ಥ್ಯ ಜಾಸ್ತಿ ಇರುತ್ತೋ ಅವನು ಕಡಿಮೆ ಟೈಮ್ ತಗೊಳ್ತಾನೆ, ಯಾವ ವ್ಯಕ್ತಿಯ ಸಾಮರ್ಥ್ಯ ಕಡಿಮೆ ಇರುತ್ತೋ ಅವನು ಜಾಸ್ತಿ ಟೈಮ್ ತಗೊಳ್ತಾನೆ. ಹಾಗಾದ್ರೆ ಒಂದು ಹಿಂಟ್ ಕೊಟ್ಟಾರ ಅವ್ರು, ಏನಂತ? ವಾಯನು ಏಕಾಂಗಿಯಾಗಿ ಒಂದು ಕೆಲಸವನ್ನು ಮುಗಿಸಲು 30 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವಾಯ್ ತೆಗೆದುಕೊಳ್ಳುತ್ತಿರುವ ದಿನಗಳ ಅನುಪಾತ ಎಷ್ಟೈತಿ? 2ರಷ್ಟು ಐತಿ. ಆ 2ರಷ್ಟು ಅನುಪಾತ ಅಂದ್ರೆ ಎಷ್ಟು ದಿನಕ್ಕೆ ಮುಗಿಸ್ತಾನ ಅವನು? 30 ಡೇಸಿಗೆ ಮುಗಿಸ್ತಾನೆ ಅನ್ನಂಗಾಯ್ತು. 2ರಷ್ಟು ಟೈಮ್ ತಗೊಳ್ತಾನಂದ್ರೆ ಒಂದೇ, 30 ಡೇಸಿಗೆ ಕಂಪ್ಲೀಟ್ ಮಾಡ್ತಾನಂದ್ರೆ ಒಂದೇ. ಹಾಗಾದ್ರೆ ಇವನನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಎಕ್ಸ್ ಎಷ್ಟು ದಿನಕ್ಕೆ ಮುಗಿಸ್ತಾನೆ ನೋಡ್ಬೋದಾ? ಹಾಗಾದ್ರೆ ಇವನ ಅರ್ಧದಷ್ಟು ಟೈಮ್ ಇವನು ತಗೊಳ್ತಾ ಇದ್ದಾನಂದ್ರೆ ಹಾಗಾದ್ರೆ ಇವನು 15 ದಿನಕ್ಕೆ ಕಂಪ್ಲೀಟ್ ಮಾಡ್ತಾನೆ. ಹಾಗಾದ್ರೆ ಇವನ ಸಾಮರ್ಥ್ಯ ಜಾಸ್ತಿ ಇತ್ತು, ಇವನ ಕೆಲಸ ಬೇಗ ಮುಗಿಸಿದ. ಇವನ ಸಾಮರ್ಥ್ಯ ಕಡಿಮೆ ಇರೋದಕ್ಕೆ ಇವನು ಜಾಸ್ತಿ ದಿನ ಟೈಮ್ ತಗೊಂಡ. ಬಟ್ ಅವ್ರ ಕ್ವಶನ್ ಏನು? ಇಬ್ಬರು ಒಟ್ಟಿಗೆ ಸೇರಿ ಆ ಕೆಲಸವನ್ನ ಮುಗಿಸಲು ಬೇಕಾಗುವ ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇಬ್ಬರು ಒಟ್ಟಿಗೆ ಅಂದಾಗ ಒಂದು ಫಾರ್ಮುಲಾ ಇದೆ, ಬೇಕಿದ್ರೆ ಜನರಲ್ ಮೆಥಡ್ ಅಲ್ಲೇ ಮಾಡ್ಬೋದು. ಎಕ್ಸ್ 15 ದಿನಕ್ಕೆ ಮಾಡ್ತಾನೆ, ವಾಯ್ 30 ದಿನಕ್ಕೆ ಮಾಡ್ತಾನೆ. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ 15 30ರ ಲಸ ಕಂಡು ಹಿಡ್ಕೊಳ್ತೀನಿ. 15 30ರ ಲಸ 30 ಅಂದ್ರೆ ಟೋಟಲ್ 30 ಯೂನಿಟ್ ಅಷ್ಟು ವರ್ಕ್ ಇದೆ ಅಂದಂಗೆ ಆಯ್ತು. ಹಾಗಾದ್ರೆ 30 ಯೂನಿಟ್ ವರ್ಕ್ ಇದೆ ಅಂದ್ರೆ ಈಗ ಎಕ್ಸ್ ಅವನ ಸಾಮರ್ಥ್ಯ ನೋಡೋಣ. 15 ಎಷ್ಟಲೇ 30 ಆಗುತ್ತಪ್ಪ ಅಂದ್ರೆ 15 2 30. 30 ಎಷ್ಟಲೇ 30 ಅಂತ ಕೇಳಿದ್ರೆ 31 30. ಇದರ ಅರ್ಥ ಏನಪ್ಪಾ ಅಂದ್ರೆ ಎಕ್ಸ್ ಅನ್ನೋನು ಪ್ರತಿದಿನ 2 ಯೂನಿಟ್ ಕೆಲಸ ಮಾಡಿದ ಅಂದ್ರೆ 15 ದಿನಕ್ಕೆ 30 ಯೂನಿಟ್ ಕೆಲಸ ಮುಗಿಸ್ತಾರೆ ಅಂತ ಅರ್ಥ. ವಾಯ್ ಅನ್ನೋನು 30 ದಿನಕ್ಕೆ ಮಾಡ್ತಾರೆ ಅಂದ್ರೆ ಅವನು
ಪ್ರತಿಯೊಂದು ದಿನ ಒಂದೊಂದು ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ, ಹಂಗೆ 30 ದಿನಕ್ಕೆ 30 ಮಾಡ್ತಾನೆ ಅಂತ ಅರ್ಥ. ಹಾಗಾದ್ರೆ ಇಬ್ಬರು ಒಟ್ಟಿಗೆ ಸೇರಿದಾಗ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮುಗಿಯುತ್ತಂದ್ರೆ ಒಂದ್ ದಿನಕ್ಕೆ 3 ಯೂನಿಟ್ ಕೆಲಸ ಮುಗಿಯುತ್ತೆ. ಹಾಗಾದ್ರೆ ಟೋಟಲ್ 30 ಮುಗಿಯಾಕ ಟೈಮ್ ಎಷ್ಟು ಬೇಕಂತ ಕೇಳಿದ್ರೆ ಟೋಟಲ್ 10 ಡೇಸ್ ಆನ್ಸರ್ ಬರುತ್ತೆ. ಅಥವಾ ನೀವು ಇನ್ನೂ ಒಂದು ಶಾರ್ಟಿಕ್ಸ್ ಫಾರ್ಮುಲಾದಲ್ಲಿ ಏನ್ ಮಾಡ್ಬೋದು, ಇಬ್ಬರು ವ್ಯಕ್ತಿಗಳ ಡೇಸ್ ಗೊತ್ತಿದ್ದಾಗ ನೇರವಾಗಿ ಈ ಫಾರ್ಮುಲಾದಲ್ಲಿ ಹಾಕ್ಬೋದು, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತ. ಯಾವಾಗ ಇಬ್ಬರು ವ್ಯಕ್ತಿಗಳ ಇಂಡಿವಿಜುವಲ್ ಡೇಸ್ ಗೊತ್ತಿರುತ್ತಾ, ಇಬ್ರು ಒಟ್ಟಿಗೆ ಸೇರಿದಾಗ ಎ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. ಎ ಅಂದ್ರೆ 15 ಇಂಟು ಬಿ ಅಂದ್ರೆ 30 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದ್ರೆ 30 ಪ್ಲಸ್ 15 ಅಂದ್ರೆ 45. ಓಕೆ, 15 ಒಂದ್ಲೆ 15 3 45, 3 ಒಂದ್ಲೆ 3 10 ಅಂದ್ರೆ ಟೋಟಲ್ ಇಬ್ರು ಸೇರಿ 10 ದಿನಕ್ಕೆ ಆ ವರ್ಕ್ ಅನ್ನು ಕಂಪ್ಲೀಟ್ ಮಾಡಿ. ಓಕೆ, ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಏನ್ ಕೇಳಿದಾರೆ, 2024 ಮತ್ತು 25ನೇ ಸಾಲಿನ ಆದಾಯ ತೆರಿಗೆ ದರ ಪಟ್ಟಿಯನ್ನ ಈ ಕೆಳಗಿನಂತೆ ಕೊಡಲಾಗಿದೆ. ವಾರ್ಷಿಕ ಆದಾಯದ ಮಿತಿ ಮತ್ತು ಅನ್ವಯವಾಗುವ ಆದಾಯ ತೆರಿಗೆ ದರಗಳು. ಹಾಗಾದ್ರೆ ಇಲ್ಲಿ ಅವನೇನ್ ಹೇಳ್ತಿದ್ದಾನೆ, 0ದಿಂದ 2.5 ಲಕ್ಷವರೆಗೂ ಅರ್ನ್ ಮಾಡ್ತಕ್ಕಂಥವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, 0% ಅಂತ ಯಾವುದೇ ಒಂದು ತೆರಿಗೆ ಇಲ್ಲ. ಓಕೆ, ಟ್ಯಾಕ್ಸ್ ಇಲ್ಲ. 2.5 ಲಕ್ಷದಿಂದ 5 ಲಕ್ಷದವರೆಗೆ 5% ಒಂದು ಸ್ಲಾಬ್ ಅಲ್ಲಿ ಬರುವಂತದ್ದು. ಓಕೆ, 5 ಲಕ್ಷದ 1ರಿಂದ 10 ಲಕ್ಷದವರೆಗೆ ಇರುವಂತದ್ದು 20% ಆಗುತ್ತೆ. ಓಕೆ, 5 lakh to 10 lakh ಆಯ್ತು ಅಂದ್ರೆ 20% ಸ್ಲಾಬ್ ಅಲ್ಲಿ ಬರುವಂತದ್ದು. ಅಬೋ 10 lakh ಆದ್ಮೇಲೆ 30%ಗೆ ಏನಾಗುತ್ತೆ ಅಲ್ಲಿ ಟ್ಯಾಕ್ಸ್ ಹಾಕುವಂತದ್ದು. ಸರ್, ಇದ್ರ ಬೇಸ್ ಮೇಲೆ ಇಲ್ಲೊಂದು ಕ್ವಶನ್ ಹೆಂಗ್ ಕೇಳ್ತಾ ಇದಾರೆ ಅಂದ್ರೆ, ಒಂದು ದೇಶವು ಪ್ರಗತಿಪರ ತೆರಿಗೆ ವ್ಯವಸ್ಥೆ. ಹಾಗಾದ್ರೆ ಅಕಾರ್ಡಿಂಗ್ ಟು ಅವನ ಪ್ರಕಾರ ಇಲ್ಲಿ ಹೇಳೋದಾದ್ರೆ, ಈಗಿನ ಒಂದು ಟ್ಯಾಕ್ಸ್ ರೇಟ್ ಅನ್ನ ಯಾವ ರೀತಿ ಸ್ಲಾಬ್ ಅಲ್ಲಿ ಹಾಕೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇದಾರಲ್ಲ, ಆ ಒಂದು ತೆರಿಗೆ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಪ್ರಗತಿಪರ ತೆರಿಗೆ ವ್ಯವಸ್ಥೆಯನ್ನು ಅನುಸರಿಸುತ್ತಿದ್ದು ಒಟ್ಟು ಆದಾಯ ತೆರಿಗೆಯನ್ನು ಪ್ರತಿ ಆದಾಯ ತೆರಿಗೆ ಮಿತಿಯ ಅನುಸಾರವಾಗಿ ಲೆಕ್ಕಾಚಾರ ಮಾಡಲಾಗುತ್ತದೆ. ಏನ ವಾರ್ಷಿಕ ಆದಾಯವು ಓಕೆ ಎಷ್ಟು ಮಾಡ್ತಾನಪ್ಪ ಅಂದ್ರೆ 13 ಲಕ್ಷದಷ್ಟು ಆಗಿದ್ರೆ ಅವನು ಎಷ್ಟು ಆದಾಯ ತೆರಿಗೆಯನ್ನ ಪಾವತಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ನೋಡಿ, 0 to 2,50,000 ವರೆಗೆ ಯಾವುದೇ ತರ ಟ್ಯಾಕ್ಸ್ ಇಲ್ಲ. ಓಕೆ, ಬಿಟ್ಬಿಡಿ. ಹಾಗಾದ್ರೆ 2 to 5 lakh ಅಂದಾಗ ಮೊದಲು 2.5 ಲಕ್ಷಕ್ಕೆ ಓಕೆ 13 ಲಕ್ಷ ಅವನು ಅರ್ನ್ ಮಾಡ್ತಾ ಇದ್ರೆ ಫಸ್ಟ್ ಈ 2,50,000 ಎಷ್ಟಾಗುತ್ತೆ 5%. ಇದಕ್ಕೆ 5% ಟ್ಯಾಕ್ಸ್ ಅಂದ್ರೆ ಎಷ್ಟಾಗುತ್ತೆ? ಈಗ ಈ 2 ತೆಗೆದ್ವಿ ಅಂದ್ರೆ 25 into 5 ಅಂದ್ರೆ 125 ಮುಂದೆ 2 ಅಂದ್ರೆ 12,500 ರೂಪಾಯಿ ಮೊದಲು 2.5 ಲಕ್ಷದವರೆಗೂ ಆಗುತ್ತೆ. 5% ಕ್ಯಾಲ್ಕುಲೇಷನ್ ಮಾಡ್ತಾರೆ. ನೆಕ್ಸ್ಟ್ ಆಫ್ಟರ್ ದಟ್ 5 ಲ್ಯಾಕ್ಸ್ಗೆ ಎಷ್ಟು ಪರ್ಸೆಂಟ್ ಇದೆ? 20%. ಅಂದ್ರೆ 5 lakhs ಸ್ಲಾಬ್ ಅಲ್ಲಿ ಇಂಟು 20%. ಓಕೆ, ಅಲ್ಲಿಗೆ 2 ಕ್ಯಾನ್ಸಲ್ ಆದ್ರೆ 20 into 5 ಅಂದ್ರೆ 100 ಮುಂದೆ 3 ಅಂದ್ರೆ 1 ಲಕ್ಷ ರೂಪಾಯಿ ಇಲ್ಲಿ ಟ್ಯಾಕ್ಸ್ ಆಗುವಂಥದ್ದು. ನೆಕ್ಸ್ಟ್ 10 lakh ಗಿಂತ ಅಬೋ ಅಂದ್ರೆ ಇವನು ಆಕ್ಚುಲಿ 13 lakh ಅರ್ನ್ ಮಾಡ್ತಾ ಇದ್ದಾನಂದ್ರೆ 3 lakhs ಎಕ್ಸ್ಟ್ರಾ ಆಯ್ತು. ಹಾಗಾದ್ರೆ ಆ 3 lakhsಗೆ ಏನ್ ಮಾಡ್ತಾನೆ ಅಂದ್ರೆ 30% ಹಾಕ್ತಾನೆ. 10 lakh ಗಿಂತ ಹೆಚ್ಚು ಅರ್ನ್ ಮಾಡಿದ್ದಾದ್ರೆ ಆ 3 lakhs ಎಕ್ಸ್ಟ್ರಾ ಏನಿದೆ ಅದಕ್ಕೆ 30% ಸ್ಲಾಬ್ ಬಿಡುತ್ತೆ. ಹಾಗಾದ್ರೆ 3 lakh ಇಂಟು 30%. ಓಕೆ, ಈ 2 ಹೋಯ್ತು ಅಂದ್ರೆ ಅಲ್ಲಿಗೆ 33 90 ಅಂದ್ರೆ 90,000 ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ. ಹಾಗಾದ್ರೆ ಈಗ ಹೇಳಿ ಒಟ್ಟಾರೆ ಟ್ಯಾಕ್ಸ್ ಎಷ್ಟಾಯ್ತು ಅಂತ ಕೇಳಿದ್ರೆ 1 ಲಕ್ಷ ಪ್ಲಸ್ 90,000 ಪ್ಲಸ್ 12,500 ಅಲ್ಲಿ ಒಟ್ಟಾರೆ ಎಷ್ಟಾಗುತ್ತಪ್ಪ ಅಂತ ನೋಡೋದಾದ್ರೆ ಟೋಟಲ್ 1 ಲಕ್ಷ. ಓಕೆ, ಅದ್ರ ಜೊತೆಗೆ 90,000 ನೆಕ್ಸ್ಟ್ 12,500 ರೂಪಾಯಿ. ಓಕೆ, ಅಲ್ಲಿಗೆ 0 0 5 2 0 1 ಅಂದ್ರೆ 2,02,500 ರೂಪಾಯಿ. ಸರ್, ನಾವೆಲ್ಲರೂ ನೇರವಾಗಿ ಏನ್ ಮಾಡ್ತೀವಿ ಅಂದ್ರೆ
13 ಲಕ್ಷಕ್ಕೆ ನೇರವಾಗಿ 30% ಮಾಡುವಂತದ್ದಲ್ಲ. ಇದು ಆಕ್ಚುಲಿ ಅಕಾರ್ಡಿಂಗ್ ಟು ಪ್ರಗತಿಪರ ತೆರಿಗೆ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಪ್ರಕಾರ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಡಿಫ್ರೆಂಟ್ ಸ್ಲಾಬ್ಸ್ ಗೆ ಡಿಫ್ರೆಂಟ್ ಟ್ಯಾಕ್ಸ್ ಅನ್ನ ಹಾಕೊಳ್ತಾ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ 2,50,000 ಗಿಂತ ಅಬೋವ್ ಇದ್ದಾಗ ಅಂದ್ರೆ ಇದು 13 ಲಕ್ಷ ಅಂದ್ರೆ ಇದು 2,50,000 ಗಿಂತ ಅಬೋವ್ ಇರೋದ್ರಿಂದ ಫಸ್ಟ್ ಕ್ರೈಟೀರಿಯಾಗೆ 5% ಹಾಕ್ತಾನೆ, ಅಂದ್ರೆ 12,500 ಒಂದ್ ಇಂಟ್ರೆಸ್ಟ್. ಅದಾದ್ಮೇಲೆ 5 ಲ್ಯಾಕ್ ದಾಟ್ಬಿಟ್ಟಾರಲ್ಲ ಈಗ, ಹಂಗಾಗಿ ಆ 5 ಲ್ಯಾಕ್ ಎಷ್ಟಾಗುತ್ತೆ 20%, ಅಂದ್ರೆ ಅದು 1 ಲಕ್ಷ. ಅದ್ರ ಜೊತೆಗೆ ಮೋರ್ ದನ್ 10 ಲ್ಯಾಕ್ ಇರೋದ್ರಿಂದ ಆ 10 ಲ್ಯಾಕ್ ಮೇಲೆ ಎಕ್ಸ್ಟ್ರಾ ಎಷ್ಟಾಗಿತ್ತು ಆ ಒಂದು ಅಮೌಂಟ್ ಏನ್ ಮಾಡ್ತಾರೆ 30% ಆಡ್ ಮಾಡ್ತಾರೆ. ಅಲ್ಲಿಗೆ 3 ಲ್ಯಾಕ್ 30% 90,000. ಒಟ್ಟಾರೆ ಟೋಟಲ್ ಇಂಟ್ರೆಸ್ಟ್ ಟೋಟಲ್ ಟ್ಯಾಕ್ಸ್ ಎಷ್ಟು ಪೇ ಮಾಡ್ಬೇಕಂತ ಕೇಳಿದ್ರೆ 2,02,500 ರೂಪಾಯಿ. ಓಕೆ, ಅದು ಆಪ್ಷನ್ ಯಾವ್ದಿದೆ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮೂರು ವ್ಯಕ್ತಿಗಳ ಸರಾಸರಿ ವಯಸ್ಸು 30 ಆಗಿದೆ. ಅವರ ವಯಸ್ಸಿನ ಅನುಪಾತವು 2:3:5 ಆಗಿದ್ರೆ ಅವರಲ್ಲಿ ಹಿರಿಯ ಹುಡುಗನ ವಯಸ್ಸು ಎಷ್ಟಿರಬಹುದು? ಓಕೆ, ಹಾಗಾದ್ರೆ 3 ಜನ ವ್ಯಕ್ತಿಗಳಿದ್ದಾರೆ. ಇವರೆಲ್ಲರ ಸರಾಸರಿ ವಯಸ್ಸು 30 ಆಗೈತೆ ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ಸರಾಸರಿ ವಯಸ್ಸು 30 ಅಂದ್ರೆ ನಾವು ಯಾವುದೇ ಎಲ್ಲೇ ವರ್ಡ್ ಅನ್ನ ಸರಾಸರಿ ಅಂತ ವರ್ಡ್ ಯೂಸ್ ಮಾಡಿದ್ರೆ ಸರಾಸರಿ ಎವರೇಜ್ ಅಂದ್ರೆ ಈಚ್ ಪರ್ಸನ್ ಹ್ಯಾವಿಂಗ್ ದಟ್ ಕ್ವಾಂಟಿಟಿ ಅಂತ. ಈ ಫಾರ್ ಎಕ್ಸಾಂಪಲ್ 3 ಸಂಖ್ಯೆಗಳು 2, 4, 6 ಅಂತ ಇದೆ. ಇವು 3 ಪರಿಮಾಣಗಳದ್ದು ಎವರೇಜ್ ಅಂದಾಗ ನಾವೇನ್ ಮಾಡ್ತೀವಿ ಯೂಶುವಲಿ ಈ 3 ಸಂಖ್ಯೆಗಳನ್ನ ಕೂಡಿ 3 ಮೊತ್ತ ಮಾಡಿ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆಯಿಂದ ಭಾಗಿಸ್ತೀನಿ. ಅಲ್ಲಿಗೆ 6, 4, 10, 10, 2, 12 ಡಿವೈಡ್ ಬೈ 3 ಅಂದ್ರೆ ಎಷ್ಟಾಗುತ್ತೆ ಅಲ್ಲಿಗೆ 4 ಬರುತ್ತೆ. ಹಾಗಾದ್ರೆ ಎವರೇಜ್ ಅಂದಾಗ ಮೊತ್ತ ಮಾಡಿ ಡಿವೈಡ್ ಬೈ 3 ಮಾಡಿದಾಗ ಅದ್ರ ಎವರೇಜ್ ಎಷ್ಟು 4 ಅಂತ ಹೇಳ್ತೀವಿ. 4 ಅಂದ್ರೆ ಅದ್ರ ಅರ್ಥ ಏನು, ಎವರೇಜ್ ನ ರೆಫರೆನ್ಸ್ ಆಗಿ ಇಟ್ಕೊಂಡಾಗ ಫಸ್ಟ್ ವಿದ್ಯಾರ್ಥಿ ಎವರೇಜ್ ಗಿಂತ ಎಷ್ಟು ಕಡಿಮೆ ತಗೊಂಡ ಅಂದ್ರೆ 2 ಅಂಕ ಕಡಿಮೆ ತಗೊಂಡ. ಈ ವಿದ್ಯಾರ್ಥಿ ಕರೆಕ್ಟ್ ಆಗಿ 4 ತಗೊಂಡ. ಈ ವಿದ್ಯಾರ್ಥಿ ಎವರೇಜ್ ಗಿಂತ 2 ಜಾಸ್ತಿ ತಗೊಂಡ. ಹಾಗಾದ್ರೆ ಈ ವ್ಯಕ್ತಿ ತನ್ನಲ್ಲಿರುವ ಜಾಸ್ತಿ ಅಂಕಗಳನ್ನ ಎವರೇಜ್ ಗಿಂತ ಜಾಸ್ತಿ ಇರುವಂತ ಅಂಕಗಳನ್ನ ಇವನ್ ಡೊನೇಟ್ ಮಾಡ್ತಾನೆ. ಅವಾಗ ಇವನ್ ಕಳ್ಕೊಂಡು ಏನಕ್ಕಾನೆ 4 ಆಗ್ತಾನೆ, ಇವನು ಪಡ್ಕೊಂಡು ಏನಕ್ಕಾನೆ 4 ಆಗ್ತಾನೆ. 2 ಅಂಕ ಪಡ್ಕೊಂಡು 4 ಆಗ್ತಾನೆ, ಅವನು ಕಳ್ಕೊಂಡು 4 ಆದ, ಇವನ್ ಮಧ್ಯದಲ್ಲಿ ಇರುವಂತ ಆಲ್ರೆಡಿ 4 ಇದ್ದಾನೆ. ಹಾಗಾದ್ರೆ ಫಸ್ಟ್ ಅಂಕಗಳನ್ನ ಕಂಪೇರ್ ಮಾಡಿದಾಗ 2, 4, 6 ಅಂದ್ರೆ ಹೆಚ್ಚು ಕಡಿಮೆ ಇದ್ರು. ಬಟ್ ಈಗ ಆನ್ ಎವರೇಜ್ ಪ್ರತಿಯೊಬ್ಬರ ಅಂಕಗಳು ಎಷ್ಟಾದ್ವು ಈಗ 4, 4, 4 ಅಂತ ಹೇಳ್ತೀವಿ. ಹಾಗಾದ್ರೆ ಸರಾಸರಿ 4 ಅಂದ್ರೆ ಅರ್ಥ ಏನು, ಪ್ರತಿಯೊಬ್ಬ ಪರ್ಸನ್ ಕೂಡ ಅಷ್ಟ ಅಂಕಗಳನ್ನ ಹೊಂದ್ಯಾನ ಅಂತ ಅರ್ಥ. ಹಂಗೆ ಇಲ್ಲಿ 3 ವ್ಯಕ್ತಿಗಳ ಸರಾಸರಿ ವಯಸ್ಸು 35 ಅರ್ಥ ಏನಂದ್ರೆ ಈಚ್ ಪರ್ಸನ್ 30 ಏಜ್ ಅನ್ನ ಹೊಂದಿರಂಗಿದ್ದು. ಅಂದ್ರೆ ಅವರ ರಿಯಲ್ ಏಜ್ ಗಳು ಗೊತ್ತಾಗಂಗಿಲ್ಲ, ಬಟ್ ಆನ್ ಎವರೇಜ್ ಪ್ರತಿಯೊಬ್ರು ಎಷ್ಟು ಹೊಂದಂಗದ 30. ಹಾಗಾದ್ರೆ ಟೋಟಲ್ ವಯಸ್ಸಿನ ಮೊತ್ತ ಪ್ರಸ್ತುತ ಎಷ್ಟಾಗತ್ತೆ ಅಂದ್ರೆ 90 ಏಜ್ ಆಗತ್ತೆ. ಬಟ್ ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ ಅದ್ರೊಳಗ ಈ ದೊಡ್ಡವನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ದೊಡ್ಡವನು 5ರಷ್ಟು ಅನುಪಾತದಲ್ಲಿ ಇದ್ದಾನೆ. ಹಾಗಾದ್ರೆ ಈ ಟೋಟಲ್ ಏಜ್ ಅನ್ನ ಈ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅಲ್ಲಿ ಹಿರಿಯ ಹುಡುಗನ ವಯಸ್ಸು ಗೊತ್ತಾಗುವಂಥದ್ದು. ಹಾಗಾದ್ರೆ ಆಲ್ರೆಡಿ ಎ ಮತ್ತು ಬಿ ಮತ್ತು ಸಿ ಗಳ ರೇಷಿಯೋ 2:3:5. ಪ್ರಸ್ತುತ ವಯಸ್ಸಿನ ಅನುಪಾತ ಹಿಂಗಿದೆ. ಟೋಟಲ್ ಏಜ್ ಎಷ್ಟಿದೆ ಎಲ್ಲರದು ಸೇರಿ 90 ಏಜ್ ಇದೆ. ಹಾಗಾದ್ರೆ ಇವನು ಹಿರಿಯನ ವಯಸ್ಸು ಬೇಕಾದ್ರೆ ಸಿ 5ರಷ್ಟು ಇರುವಂತದ್ದು. ಟೋಟಲ್ ಅನುಪಾತಗಳ ಒಟ್ಟು ಮೊತ್ತ 10 ಆಗತ್ತೆ. 10 ಇಂಟು ಟೋಟಲ್ ಏಜ್ 90 ಅಂತ ಅಂದ್ರೆ 90 ಏಜ್ ಅನ್ನ 10 ಭಾಗ ಮಾಡಿದ್ರೆ ಒಳಗ 5 ಸಿ ಅನ್ನೋನು 5ರಷ್ಟು ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ 10 1 10 9 ಅಲ್ಲಿಗೆ 9 5 45 ಏಜ್ ಯಾರ್ದಾಗತ್ತಪ್ಪ ಅಂದ್ರೆ ಈ ಒಂದು ಹಿರಿಯ ಹುಡುಗನ ವಯಸ್ಸಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಅದೇ ಬಿ ಕೇಳಿದ ಅಂತ ತಿಳ್ಕೊಳ್ಳಿ. ಬಿ ಪರ್ಟಿಕ್ಯುಲರ್ ಕೇಳಿದ ಅಂದ್ರೆ ಬಿ 3ರಷ್ಟು ಇದ್ದಾನೆ. 3 ಇಂಟು 9 ಅಂದ್ರೆ 27 ಏಜ್ ಇವಂದಾಗತ್ತೆ. ಅದೇ ಏತ್ ಕೇಳಿದ ಅಂದ್ರೆ 2 ಇಂಟು 9 ಅಂದ್ರೆ 18 ಏಜ್ ಇವಂದಾಗತ್ತೆ. ಹಾಗಾದ್ರೆ ಆಪ್ಷನ್ ಇಲ್ಲಿ ಸದ್ಯಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 40 km/h ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು ಗಾಡಿಯು 1.5 ಅಂದ್ರೆ 1.5 ನಿಮಿಷದಲ್ಲಿ 500 ಮೀಟರ್ ಉದ್ದದ ಸೇತುವೆಯನ್ನ ದಾಟಿದರೆ ಆ ರೈಲು ಗಾಡಿಯ ಉದ್ದವೇನು ಅಂತ ಕೇಳ್ತದೆ. ಸರ್ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದು ರೈಲು ಹೋಗ್ತಾ ಇದೆ. ಅದು ಯಾವ ಸ್ಪೀಡಲ್ಲಿ ಇದೆ ಅಂದ್ರೆ 40 km/h ಇದೆ. ಓಕೆ, 40 km/h ಅಲ್ಲಿ ಹೋಗ್ತಾ ಇದೆ. ನೆಕ್ಸ್ಟ್
ಒಂದು ರೈಲು ಗಾಡಿಯು 1.5 ನಿಮಿಷದಲ್ಲಿ ಆ ಸೇತುವೆನ ದಾಟ್ಕೊಂಡು ಹೋಗೈತಿ. ಹಾಗಾದ್ರೆ ಆ ಸೇತುವೆ ಉದ್ದ ಎಷ್ಟಿದೆ? ಅದು ಸೇತುವೆ ಉದ್ದ 500 ಮೀಟರ್ ಉದ್ದ ಇದೆ. ಓಕೆ, ನೆಕ್ಸ್ಟ್ ಅವನ ಕ್ವಶನ್ ಏನೀಗ, ಆ ರೈಲಿನ ಉದ್ದ ಎಷ್ಟು ಅಂತ ಕೇಳ್ತದೆ. ರೈಲಿನ ಉದ್ದ ಎಷ್ಟು ಅಂತ ಕ್ವಶನ್ ಕೇಳ್ತದೆ. ಸರ್ ನೀವು ಹೇಳಿ, ಈಗ ಒಂದು ಥಿಂಕ್ ಮಾಡಿ ನೋಡಿದಾಗ ಒಂದು ಎಷ್ಟೋ ಮೀಟರ್ ಉದ್ದದ ರೈಲು ಒಂದು ಸೇತುವೆನ 1.5 ನಿಮಿಷದಲ್ಲಿ ದಾಟ್ಕೊಂಡು ಹೋಗೈತಿ. ಅದು ಯಾವ ಸ್ಪೀಡಲ್ಲಿ ಹೊಂಟತಿ ಅಂದ್ರೆ 40 km/h ಹೊಂಟತಿ ಅಂದ್ರೆ ಆ ಒಂದು ರೈಲು ಎಷ್ಟು ಉದ್ದ ಇರ್ಬೋದು ಅಂತ ಕ್ವಶನ್ ಕೇಳ್ತದೆ. ಹಾಗಾದ್ರೆ ನಮಗೆ ಇದು ಅಲ್ಲಿ ಒಂದು ಫಾರ್ಮೆಟ್ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರೆ, ಯಾವುದೇ ಒಂದು ಸಮಯವನ್ನು ಕಂಡುಹಿಡಿಬೇಕಾದ್ರೆ ನಾ ಇದನ್ನ m + n ಡಿವೈಡೆಡ್ ಬೈ m + n ಡಿವೈಡೆಡ್ ಬೈ ರೈಲಿನ ವೇಗ ಅಂತ ಗೊತ್ತಿರಬೇಕು. ರೈಲಿನ ವೇಗ. ಹಾಗಾದ್ರೆ ಏನಿಲ್ಲಿ m ಅಂದ್ರೆ ರೈಲಿನ ಉದ್ದ, n ಅಂದ್ರೆ ಸೇತುವೆ ಉದ್ದ, ಇದು ಸಮಯ ಅಂದ್ರೆ ಅದು ದಾಟ್ಕೊಂಡು ಹೋಗ್ಲಿಕ್ಕೆ ಬೇಕಾಗುವಂತ ಸಮಯ, ಇನ್ನು ರೈಲಿನ ವೇಗ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದ್ದು ಏನೀಗ, ರೈಲಿನ ಉದ್ದ ಅಂದ್ರೆ m ನ ಫೈಂಡ್ ಔಟ್ ಮಾಡ್ಬೇಕು. ಬಟ್ m ಕಂಡುಹಿಡಿಬೇಕಾದ್ರೆ ಉಳಿದಿದ್ದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಅದು ಮಿನಿಮೈಸ್ ಮಾಡ್ಕೊಂಡಾಗ ಇದನ್ನ ಈ ಕಡೆ ಕಳಿಸ್ತೀರಿ. ಸಮಯ ಇಂಟು ರೈಲಿನ ವೇಗ ಇಸ್ ಈಕ್ವಲ್ ಟು m + n ಅಂತ ಉಳಿತೀವಿ. ಬಟ್ ನನಗೆ ಬೇಕಾಗಿರೋದು m ಇರೋದ್ರಿಂದ +n ಈ ಕಡೆ ತಗೊಂಡು ಬಂದ್ರಿ ಅಂದ್ರೆ ಸಮಯ ಇಂಟು ರೈಲಿನ ವೇಗ ಮೈನಸ್ n ಇಸ್ ಈಕ್ವಲ್ ಟು m. ಹಾಗಾದ್ರೆ ಈಗ ನಿಮ್ಮ ಮುಂದೆ ಎಲ್ಲ ದತ್ತಾಂಶ ರೆಡಿ ಇದಾವೆ. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಹಾಗಾದ್ರೆ ಸಮಯ ಅಂದ್ರೆ ಎಷ್ಟು ಕೊಟ್ಟಿದ್ದ ನಾನು ಇಲ್ಲಿ 1.5 minutes ಅಂತ ಕೊಟ್ಟಾನೆ. ಬಟ್ ಯಾವಾಗ್ಲೂ ಲೆಂತ್ ಮೀಟರ್ ಇದ್ದಾಗ ಟೈಮ್ ಯಾವ್ದ್ರಲ್ಲಿ ಇರ್ಬೇಕಂದ್ರೆ ಸೆಕೆಂಡ್ಸ್ ಅಲ್ಲಿ ಇರ್ಬೇಕು. ಹಾಗಾದ್ರೆ 1.5 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡಿಗೆ ಸಮ ಅಂದ್ರೆ 1 ನಿಮಿಷ 60 ಸೆಕೆಂಡ್, ಮತ್ತೆ ಅರ್ಧ ಅಂದ್ರೆ 30 ಸೆಕೆಂಡ್, ಟೋಟಲಿ 90 ಸೆಕೆಂಡ್ಸ್. ಓಕೆ, ಹಾಗಾದ್ರೆ ಸಮಯ ಅಂದ್ರೆ 90 ಇಂಟು ರೈಲಿನ ವೇಗ. ಹಾಗಾದ್ರೆ ರೈಲಿನ ವೇಗ km/h ಐತಿ. ಬಟ್ ಯಾವಾಗ್ಲೂ ಲೆಂತ್ ಮೀಟರ್ ಇದ್ದಾಗ ಸ್ಪೀಡ್ m/s ಅಲ್ಲಿ ಇರ್ಬೇಕು. ಹಾಗಾದ್ರೆ ಇದನ್ನ ಇಮಿಡಿಯೇಟ್ಲಿ 5/18 ಮಾಡ್ಕೊಂಡ್ ಬಂದ್ಬಿಟ್ರೆ ಅದು m/s ಚೇಂಜ್ ಆಗುತ್ತೆ. ಹಾಗಾದ್ರೆ 2 × 9 = 18, 2 × 20 ಅಂದ್ರೆ ಇದು ಒಟ್ಟಾರೆ ಎಷ್ಟಾಗುತ್ತಪ್ಪ ಅಂದ್ರೆ 100 ಡಿವೈಡೆಡ್ ಬೈ 9 m/s ಅಂತ. ಹಾಗಾದ್ರೆ ಇದನ್ನ ತಗೊಂಡ್ಬಂದು ಇಲ್ಲಿ ರೈಲಿನ ವೇಗ 100 ಡಿವೈಡ್ ಬೈ 9 m/s ಮಾಡ್ತೀವಿ. ಓಕೆ, ಮೈನಸ್ n ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. n ಅಂದ್ರೆ ಆ ಸೇತುವೆ ಉದ್ದ ಎಷ್ಟಿದೆ 500 ಮೀಟರ್ ಇದೆ. ಓಕೆ, ಇಸ್ ಈಕ್ವಲ್ ಟು ಆ ಕಡೆ m. ಅಲ್ಲಿಗೆ 9 × 1 = 9 × 10. ಅಲ್ಲಿಗೆ 10 × 100 ಅಂದ್ರೆ 1000 ಮೈನಸ್ 500. ಅಲ್ಲಿಗೆ ಇಸ್ ಈಕ್ವಲ್ ಟು m. ಹಾಗಾದ್ರೆ 1500 ಹೋದ್ರೆ 500 ಏನೈತಪ್ಪ ಅಂದ್ರೆ ಅದು ಆ ರೈಲಿನ ಉದ್ದ. ಅಂದ್ರೆ ಈ ರೈಲಿನ ಉದ್ದ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಒಂದು ರೈಲು 40 km/h ಕ್ರಾಸ್ ಆದ್ರೆ ಅದು ಒಂದು ಸೇತುವೆಯನ್ನ, ಅದು ಎಷ್ಟಿದೆ ಉದ್ದ 500 ಮೀಟರ್ ಸೇತುವೆಯನ್ನ 1.5 ನಿಮಿಷದಲ್ಲಿ ದಾಟಿ ಹೋದ್ರೆ ಆ ರೈಲಿನ ಉದ್ದ ಎಷ್ಟೈತಿ ಅಂತ ಕೇಳಿದ್ರೆ 500 ಮೀಟರ್ ಅಂತ ಹೇಳ್ತೀವಿ. ಹಾಗಾದ್ರೆ ಅದು ಫಾರ್ಮೆಟ್ ಏನಪ್ಪಾ ನೆನ್ಪಿಟ್ಕೊಂಡ್ಬಿಡಿ. ಸಮಯ ಇಸ್ ಈಕ್ವಲ್ ಟು m + n ಡಿವೈಡ್ ಬೈ ರೈಲಿನ ವೇಗ ಅಂತ. ಹಾಗಾದ್ರೆ m ಅಂದ್ರೆ ರೈಲಿನ ಉದ್ದ, n ಅಂದ್ರೆ ಸೇತುವೆ ಬಂದ್ರೆ ಸೇತುವೆ, ಪ್ಲಾಟ್ಫಾರ್ಮ್ ಬಂದ್ರೆ ಪ್ಲಾಟ್ಫಾರ್ಮ್, ಸುರಂಗ ಮಾರ್ಗ ಬಂದ್ರೆ ಸುರಂಗ ಮಾರ್ಗ, ಡಿವೈಡ್ ಬೈ ಆ ವೇಗದಿಂದ ಭಾಗಿಸ್ಬೇಕ. ಬಟ್ ನಾಲ್ ಕಂಡುಹಿಡಿಬೇಕಾಗಿದ್ದು ರೈಲಿನ ಉದ್ದ ಇರೋದ್ರಿಂದ m ಅನ್ನ ಬೇಕಾಗಿದ್ದರಿಂದ ಅದನ್ನ ಮಾಡಿಫೈ ಮಾಡ್ಕೊಂಡಷ್ಟೇ. ನಿಮ್ಗೆ m ರೈಲಿನ ಉದ್ದನ ಕೇಳ್ಬೋದು, ಇಲ್ಲಪ್ಪ ಅಂದ್ರೆ ಸೇತುವೆ ಉದ್ದವನ್ನು ಕೇಳ್ಬೋದು. ಯಾವುದೇ ಕೇಳಿದ್ರು ಕೂಡ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತಾರೆ, ಅವರು ನೀವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಮಾರ್ಕ್ಸ್ ಡಿವೈಡೆಡ್ ಬೈ 62. ಇಲ್ಲಿ ಮಾರ್ಕ್ಸ್ ಅನ್ನ ಹೆಂಗ್ ಬರ್ದಾರ ಅಂದ್ರೆ 62 ಅಂತ ಬರ್ದಾರೆ. ಹಾಗಾದ್ರೆ ಪಾಸ್ ಅನ್ನ ನೀವು ಹೆಂಗ್ ಬರೀತೀರಿ ಅಂತ ಕೇಳ್ತಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂತ ಒಂದು ಸಂಖ್ಯೆ ಯಾವ್ದಿರ್ಬೋದು ಅಂತ ಕೇಳ್ತಾರೆ. ಹಾಗಾದ್ರೆ ಈಗ ಹೇಳಿ, ಮಾರ್ಕ್ಸ್ ಅನ್ನೋದನ್ನ 62 ಅಂತ ಬರೀಲಿಕ್ಕೆ ಹೆಂಗ್ ಬರಿಬಹುದು? ಈಗ ನಮಗೆ ಆಲ್ರೆಡಿ ಗೊತ್ತಿದೆ, ಕೋಡಿಂಗ್ ಡಿಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಎ ಇಂದ ಝೆಡ್ ವರೆಗೆ ಬರೆದಾಗ, ಎ ಇಂದ 1 ರಿಂದ 26 ಅಕ್ಷರಗಳನ್ನು ಬರೆದಾಗ ಎಮ್ ಕರೆಸ್ಪಾಂಡಿಂಗ್ ಲೆಟರ್ ನಂಬರ್ ಎಷ್ಟಾಗುತ್ತಪ್ಪ ಅಂದ್ರೆ 13, ಎಮ್ದು 13, ಎದ್ ನಂಬರ್ ಎಷ್ಟಪ್ಪ ಅಂದ್ರೆ 1, ಆರ್ದ 18, ಕೆದ್ 11, ಎಸ್ದ 19.
ಓಕೆ, ಅಲ್ಲಿ ಎಲ್ಲ ಮೊತ್ತವನ್ನು ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ನೋಡಿ, 13 14 ಪ್ಲಸ್ 32 32 ಪ್ಲಸ್ 11 ಅಂದ್ರೆ 53 53 ಪ್ಲಸ್ 10 63 ಪ್ಲಸ್ 9 ಸಾರಿ 13 1 14 14 ಪ್ಲಸ್ 10 24 ಇಂಟು 32 32 10 42 42 1 43 ಪ್ಲಸ್ 10 53 ಪ್ಲಸ್ 9 ಅಂದ್ರೆ 62. ಹಾಗಾದ್ರೆ ಕರೆಸ್ಪಾಂಡಿಂಗ್ ಒಂದು ಲೆಟರ್ಸ್ ನಂಬರ್ನ ಬರ್ಕೊಂಡು ಸಮ್ ಮಾಡಿದ್ರೆ ನಿಮಗೆ ಆ ನಂಬರ್ ಬರ್ತಾ ಇದೆ. ಹಂಗೆ ಪಾಸ್ ಎಂಬ ಪದವನ್ನು ಹೆಂಗ್ ಬರೀತೀರಿ ಅಂತ ಕೇಳ್ತಾ ಇದ್ರೆ, ಹಾಗಾದ್ರೆ ಪಾಸ್ ಅಂತ ಬರೀಬೇಕಾದ್ರೆ ಅದ್ರ ಕರೆಸ್ಪಾಂಡಿಂಗ್ ನಂಬರ್ನ ಬರ್ಕೋಬೇಕು. ಪಿ ಅಂದ್ರೆ 16, ಓಕೆ, ಎ ಅಂದ್ರೆ 1, ಎಸ್ ಅಂದ್ರೆ 19, ಎಸ್ ಅಂದ್ರೆ ಕೂಡ 19. ಅಲ್ಲಿಗೆ 16 1 17 17 ಪ್ಲಸ್ 19 ಅಂದ್ರೆ 36 36 ಪ್ಲಸ್ 10 46 46 ಪ್ಲಸ್ 9 ಅಂದ್ರೆ ಒಟ್ಟಾರೆ 55 ಮೊತ್ತ ಬರುವಂತದ್ದು. ಹಾಗಾದ್ರೆ 55 ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಬ್ಬ ಮಹಿಳೆಯು ಒಬ್ಬ ವ್ಯಕ್ತಿಯನ್ನ ತೋರಿಸುತ್ತಾ ಅವನ ತಂದೆಯು ನಿನ್ನ ತಾಯಿಯ ಏಕೈಕ ಮಗ ಅಂತ ಹೇಳ್ತಾ ಇದ್ದಾಳಂತೆ. ಹಾಗಾದ್ರೆ ಅವನು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧವನ್ನ ಹೊಂದಿದ್ದಾನೆ ಅಂತ ಕ್ವಶನ್ ಕೇಳ್ತಾ ಇದಾರೆ. ಹಾಗಾದ್ರೆ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಇಲ್ಲಿ? ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾ ಇನ್ನೊಬ್ರಿಗೆ ಹೇಳ್ತಾ ಇದಾರೆ, ಅವರು ಇನ್ನೊಬ್ಬ ಪರ್ಸನ್ಗೆ ಹೇಳ್ತಾ ಇದಾರೆ. ಹಾಗಾದ್ರೆ ಹೆಂಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾ ಇನ್ನೊಬ್ಬ ಪರ್ಸನ್ಗೆ ಹೇಳ್ತಾರೆ, ಇನ್ನೊಬ್ಬ ಮನುಷ್ಯನಿಗೆ ಹೇಳ್ತಾ ಇದಾರೆ ಅಂತ ಅನ್ಕೊಳ್ಳಿ. ಓಕೆ, ಇವ್ರು ಯಾವ ಜನರೇಷನ್ ಬರ್ತಾರೆ ಏನಂತ ಗೊತ್ತಿಲ್ಲ, ಸೇಮ್ ಜನರೇಷನ್ ಬರ್ಕೊಂಡಿನಿ. ಈಗ ಅದನ್ನ ಪ್ರಾಬ್ಲಮ್ ಅನ್ನ ಓದ್ತಾ ಬರೋಣ. ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾ ಒಬ್ಬ ಮನುಷ್ಯನಿಗೆ ಹೇಳ್ತಾ ಇದ್ದಾಳೆ ಏನಂತ, ಅವನ ತಂದೆ, ಯಾರ ತಂದೆ? ಈ ವ್ಯಕ್ತಿಯ ತಂದೆ. ಇವನ ತಂದೆಯು ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ತಾರೆ. ಇವನ ತಂದೆಯು ನಿನ್ನ ತಾಯಿಯ ಏಕೈಕ ಮಗ ಅಂತ ಹೇಳ್ತಾರೆ. ಅಂದ್ರೆ ಇವನ ತಂದೆಯು ಇವರ ತಾಯಿಯ ಏಕೈಕ ಮಗ ಅಂದಾಗ ಇವರ ತಾಯಿ ಅಂದ್ರೆ ಈ ಮನುಷ್ಯ ಒಂದ್ ಜನರೇಷನ್ ಮೇಲ್ಗಡೆ ಬರ್ಬೇಕಂದಂಗಾಯ್ತು. ಓಕೆ, ಇಲ್ಲಿರೋ ಬದಲಿ ಇಲ್ಲಿ ಬರ್ಬೇಕಂದಂಗಾಯ್ತು. ಯಾಕಂದ್ರೆ ಇವನ ತಂದೆಯು ನಿನ್ನ ತಾಯಿ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ತಾರೆ. ಓಕೆ, ಇವರ ತಾಯಿಯ ಏಕೈಕ ಮಗ ಅಂತ ಹೇಳ್ತಾರೆ. ಓಕೆ, ಆ ವ್ಯಕ್ತಿಯನ್ನ ತೋರಿಸ್ತಾ ಏನ್ ಹೇಳ್ತದಂತೆ, ಇವನ ತಂದೆಯು ನಿನ್ನ ತಾಯಿಯ ಏಕೈಕ ಮಗ ಅಂತ ಹೇಳ್ತಾರೆ. ಅಂದ್ರೆ ಈ ಮನುಷ್ಯನ ತಾಯಿ ಏಕೈಕ ಮಗ ಅಂದ್ರೆ ಈ ಮನುಷ್ಯನೇ ಇಲ್ಲಿ ಆಗಿರ್ತಾನೆ, ತಂದೆ ಪೊಸಿಷನ್ ಈ ಮನುಷ್ಯನೇ ಬರ್ತಾನೆ ಅನ್ನೋಂಗ ಆಯ್ತು. ಹಾಗಾದ್ರೆ ಲಾಸ್ಟಿಗೆ ಅವ್ನ ಕ್ವಶನ್ ಏನ್ ಕೇಳನಲ್ಲಿ, ಆ ವ್ಯಕ್ತಿಯೊಂದಿಗೆ, ಓಕೆ, ಹಾಗಾದ್ರೆ ಇವನು, ಈ ಮನುಷ್ಯ ಏನಿದಲ್ಲ ಇವನು ಈ ವ್ಯಕ್ತಿಯೊಂದಿಗೆ ಯಾವ ಸಂಬಂಧವನ್ನ ಹೊಂದಿದ್ದಾನೆ ಅಂದ್ರೆ ಆಬ್ವಿಯಸ್ಲಿ ಗೊತ್ತಾಗ್ತದೆ ಅಲ್ಲಿ ತಂದೆ ಅಂತ. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಮಹಿಳೆ ಒಬ್ಬ ವ್ಯಕ್ತಿನ ತೋರಿಸ್ತಾ ಹೇಳ್ತಾ ಇದ್ದಾಳೆ ಏನಂತ, ಅವನ ತಂದೆ ನಿನ್ನ ತಾಯಿ ಅಂದ್ರೆ ನಿನ್ನ ತಾಯಿಯಿಂದ ಇಲ್ಲಿದ್ದವನು, ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ತಾಯಿಯ ಮಗ ಅನ್ನಕ್ ಬರಲ್ಲ. ಒಬ್ಬ ಮನುಷ್ಯನ ಅವ್ನ ಮೇಲ್ಗಡೆ ಕಳಿಸಿದೆ. ಅವನ ತಂದೆ ನಿನ್ನ ತಾಯಿಯ ಏಕೈಕ ಮಗ ಅಂತ ಹೇಳ್ತಾರೆ. ಹಾಗಾದ್ರೆ ಇವರ ತಾಯಿಯ ಏಕೈಕ ಮಗ ಅಂದ್ರೆ ಮತ್ತೆ ಅವರಿಗೆ ಆ ತಾಯಿಗೆ ಮತ್ತೆ ಯಾರು ಮಕ್ಕಳಿಲ್ಲ ಅಂದ್ರೆ ಇವನೇ, ಆ ಮನುಷ್ಯನೇ ಇವನಾಗಿರ್ತಾನೆ. ಆ ತಂದೆ ಪುರುಷನ್ ಈ ಮನುಷ್ಯ ಬಂದ ಅಂದ್ರೆ ಈ ಮನುಷ್ಯ ಈ ವ್ಯಕ್ತಿ ಏನಾಗ್ಬೇಕಂದ್ರೆ ತಂದೆ ಆಗಿರ್ತಾನೆ. ಓಕೆ, ಇದು ಈ ಕ್ವಶನ್ ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೊಂದು ಮಿಸ್ಸಿಂಗ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂತ ಒಂದು ಸಂಖ್ಯೆನ ನೀವು ಕಂಡು ಹಿಡಿಬೇಕು. ಈಗ 2 5 3 100, 4 6 2 144, 3 ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲಿ 4 ಇಲ್ಲಿ 196 ಬರ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 2 + 3 5, 5 + 5 ಅಂದ್ರೆ 10. ಹಾಗಾದ್ರೆ 10ನ್ನ ಸ್ಕ್ವೇರ್ ಮಾಡಿದ್ರೆ 10ರ ವರ್ಗ ಎಷ್ಟಪ್ಪ ಅಂದ್ರೆ 100. ಅವರೇ ಇವರು. ಓಕೆ, ಇಲ್ಲಿ ಹೊರಗಡೆ ಇರ್ತಕ್ಕಂಥ ನಂಬರ್ಗಳನ್ನೆಲ್ಲ ಮೊತ್ತ ಮಾಡಿ ಅದ್ರ ಸ್ಕ್ವೇರ್ ಮಾಡಿದ್ರೆ ಮಿಡ್ಲ್ ಅಲ್ಲಿ ನಂಬರ್ ಬರುತ್ತೆ. 4 2 6, 6 + 6 ಅಂದ್ರೆ 12, 12ರ ವರ್ಗ 144. ಓಕೆ, ಹಂಗೆ ಇಲ್ಲಿ 196 ಅನ್ನೋದು ವರ್ಗ ಸಂಖ್ಯೆ ಆಲ್ರೆಡಿ ಇದೆ. ಹಾಗಾದ್ರೆ 196ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 14 ಆಗುತ್ತೆ. 196ರ ವರ್ಗಮೂಲ 14. ಹಾಗಾದ್ರೆ ಆಲ್ರೆಡಿ 3 + 4 7 ಇದೆ. ಹಾಗಾದ್ರೆ ಇಲ್ಲಿ ಬರಬೇಕಾದಂತ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಕರೆಕ್ಟ್ ಆಗಿ 7 ಆಗುತ್ತೆ. ಯಾಕೆಂದ್ರೆ 3 4 7, 7 + 7 14, 14ರ ವರ್ಗನೇ 196 ಅಂತ ಹೇಳ್ತೀವಿ. ಹಾಗಾದ್ರೆ ಹಂಗೆ ಅಲ್ಲಿ ಪರ್ಫೆಕ್ಟ್ ವರ್ಗ ಸಂಖ್ಯೆ ಆಗ್ಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆ ಇರ್ಬೇಕಪ್ಪ ಅಂದ್ರೆ
3 4 7 7 ಪ್ಲಸ್ 7 14 14 ವರ್ಗ 196. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಓಕೆ ಇಷ್ಟು ಏನಾಗಿತ್ತಪ್ಪ ಅಂದ್ರೆ 15/11/2025 ನಡೆಸಿದಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ UPSC ಆರ್ IASಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಕೇಳಲಾದಂಥ ಮಾನಸಿಕ ಸಾಮರ್ಥ್ಯ ಕ್ವಶನ್ಗಳು ಇವಿಷ್ಟು ಆಗಿತ್ತು. ಇನ್ ಕೇಸ್ ಇದರಲ್ಲಿ ಯಾವ್ದಾದ್ರು ನಿಮಗೆ ಕೀ ಆನ್ಸರ್ ಅಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಇವು ಇಷ್ಟಕ್ಕೆ ನಾವೇನು ಮಾಡೋಣ ಅಂದರೆ ಏನು ಕೀ ಆನ್ಸರ್ ಕೊಡ್ತಾರೋ ವೇಟ್ ಮಾಡುವಂಥದ್ದು. ಹಾಗಾದ್ರೆ ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದ್ರೆ ಇವೆಲ್ಲ ಕ್ವಶನ್ಸ್ಗಳು ಇವೊಂದು ಆ ಕ್ವಶನ್ ಪೇಪರಲ್ಲಿ ಕೇಳಲಾಗಿತ್ತು. ಮತ್ತು ಇದೇ ಥರ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ನಡೆಸಿದಂಥ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅವನ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಓಕೆ, ಮತ್ತೆ ಇದೇ ಥರ ಬೇರೆ ಬೇರೆ ವಿಡಿಯೋಸ್ಗೆ ಮತ್ತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು.